ಪ್ರಮೋಟರ್ದೊಂದು 60% ಶೇರ್ ಹೋಲ್ಡಿಂಗ್ ಇದೆ, 40% ಪಬ್ಲಿಕ್ ಹತ್ರ ಇದೆ, ಮ್ಯೂಚುವಲ್ ಫಂಡ್ ಹತ್ರ ಇದೆ ಅಂದರೆ ಪ್ರಮೋಟರ್ ಥಿಂಕ್ ಮಾಡ್ತಾನೆ, ಎಲ್ಲ ಲಾಭ ಇವ್ರಿಗೆ ಕೊಡಬೇಕು, ನಾನೇ ತಗೊಳ್ಬೇಕಲ್ಲ, ನಾನೇ ಕೆಲಸ ಮಾಡ್ತೀನಿ, ನಾನೇ ತಗೊಂತೀನಿ ಅಂತ ಪ್ರಮೋಟರ್ ಯೋಚನೆ ಮಾಡ್ತಾನೆ. ಈ ಥರ ಕಿತ್ತೋಗಿರೋ ಕೆಲಸ ಮಾಡಿದ್ರೆ ಒಳ್ಳೊಳ್ಳೆ ಇನ್ವೆಸ್ಟರ್ಸ್ ಬಂದು ಇನ್ವೆಸ್ಟ್ ಮಾಡಲ್ಲ, ಮ್ಯೂಚುವಲ್ ಫಂಡ್ಗಳು ಬರಲ್ಲ, FISಗಳು ಬರಲ್ಲ. FISಗಳಿಗೆ ಸ್ವಲ್ಪ ಡೌಟ್ ಅನ್ಸಿದ್ರೆ ಜಾಸ್ತಿ ಸಬ್ಸಿಡರಿ ಕಂಪ್ನಿಗಳು ಇದಾವೆ ಅಂದ್ರೆ ರಿಲೇಟೆಡ್ ಪಾರ್ಟಿ ಟ್ರಾನ್ಸಾಕ್ಷನ್ ಅಂತ ಕರಿತೀವಿ, ಇದೆಲ್ಲ ಜಾಸ್ತಿ ಇದ್ರೆ FIS ಬರಲ್ಲ. ಅದು 13% ಇಂಟ್ರೆಸ್ಟ್ ಕೊಡ್ತಾರೆ. ಇದು ಬೇರೆ ದೇಶಗಳಲ್ಲಿ ಅಂದ್ರೆ ಇದು ವೆರಿ ರಿಸ್ಕಿ ಅಂದ್ರೆ ನಾಳೆ ಒಂದ್ ದಿವಸ ಬ್ಯಾಂಕ್ ಮುಳುಗೋಕ ಪರಿಸ್ಥಿತಿ ಬಂದ್ರೆ ಬ್ಯಾಂಕ್ ಹತ್ರ ಆ ಅಧಿಕಾರ ಇರುತ್ತೆ, ನಾನು ದುಡ್ಡು ಕೊಡಲ್ಲ ಅಂತ ಹೇಳಕ್ಕೆ, ಇದನ್ನ ರೈಟ್ ಆಫ್ ಮಾಡಕ್ಕೆ. 81 ಬಾಂಡಲ್ ಮಾತ್ರ. ಇದರಲ್ಲಿ ಫಸ್ಟ್ ಪ್ರಿಯಾರಿಟಿ ಬಂದು ಬ್ಯಾಂಕೇನೆ. ಬ್ಯಾಂಕ್ನ ಸೇವ್ ಮಾಡೋಕ್ಕೋಸ್ಕರ ಈ ಬಾಂಡ್ ಬಿಟ್ಟಿರೋದು. ಸ್ಟಾಕ್ ಮಾರ್ಕೆಟ್ ಮೇಲೆ ಹೋದ್ರೆ ಗೋಲ್ಡ್ ಮೇಲೆ ಹೋಗ್ತಾ ಇದೆ, ಸ್ಟಾಕ್ ಮಾರ್ಕೆಟ್ ಕೆಳಗೆ ಬಂದ್ರೆ ಗೋಲ್ಡ್ ಕೆಳಗೆ ಬರ್ತಾ ಇದೆ. ಎಲ್ಲರೂ ಏನ್ ಅನ್ಕೊಂಡಿದ್ದಾರೆ, ಗೋಲ್ಡ್ ಬಂದ್ಬಿಟ್ಟು ಸೇಫ್ ಅಸೆಟ್ ಅಂತ ಅನ್ಕೊಂಡಿದ್ದಾರೆ. ಗೋಲ್ಡ್ ಬಂದ್ಬಿಟ್ಟು ನನ್ನ ಪ್ರಕಾರ ಸೇಫ್ ಅಸೆಟ್ ಅಲ್ವೇ ಅಲ್ಲ. ಗೋಲ್ಡ್ ಬಂದ್ಬಿಟ್ಟು ಒಂದು ಎಡ್ಜಿಂಗ್ ಅಸೆಟ್. ಅದು ಒನ್ಸು ನೀವು ನಿಮ್ಮ ಲೈಫಲ್ಲಿ ದುಡ್ಡು ಮಾಡಕ್ ಸ್ಟಾರ್ಟ್ ಮಾಡಿದ್ರೆ, ದುಡ್ಡು ನೋಡಿದ್ರೆ ನಿಮ್ಮ ಅಪ್ಪ ಅಮ್ಮನೇ ನಿಮ್ಮ ಮಾತನ್ನ ಕೇಳಕ್ ಸ್ಟಾರ್ಟ್ ಮಾಡ್ತಾರೆ. ಇವಾಗ ನಿಮ್ಮ ಮಾತು ಯಾರು ಕೇಳಲ್ಲ. ಈಗಲೂ ಬ್ಯಾಂಕ್ ಅಲ್ಲಿ ಮಿಸ್ಸೆಲ್ ಆಗೇ ಆಗುತ್ತೆ. ಬ್ಯಾಂಕ್ ಎಂಪ್ಲಾಯಿಗಳು ಮಾಡೋದೇ ಮಿಸ್ಸೆಲ್. ನೀವು ಬ್ಯಾಂಕ್ ಒಳಗೆ ಹೋದ್ರೆ ಸಾಕು, ಬ್ಯಾಂಕ್ ಯಾವ್ದಾನ ಒಂದು ಇನ್ಶೂರೆನ್ಸ್ ಎಲ್ಲ ಮಾಡಕ್ ಟ್ರೈ ಮಾಡ್ತಿರ್ತಾರೆ. ಮೊನ್ನೆ RBI ಕೂಡ ಅದೇ ಹೇಳ್ತಾ ಇದೆ, ನಿರ್ಮಲಾ ಸೀತಾರಾಮನ್ ಕೂಡ ಅದೇ ಹೇಳ್ತಾ ಇದ್ದಾರೆ, ಬ್ಯಾಂಕಿಂಗ್ ಕೆಲಸ ಬಿಟ್ಬಿಟ್ಟು ಇನ್ನೆಲ್ಲ ಕೆಲಸ ಮಾಡುತ್ತೆ ಅಂತ. ಹಲೋ ಅಣ್ಣ, ವಾರ್ ಸ್ಟಾಪ್ ಆದರೆ ಯಾಕೆ ಗೋಲ್ಡ್ ಪ್ರೈಸ್ ಮೇಲೆ ಹೋಗ್ತಿದೆ, ಕೆಳಗೆ ಬರಬೇಕು ತಾನೆ? ಪ್ಲೀಸ್ ಎಕ್ಸ್ಪ್ಲೇನ್ ಮಾಡಿ ಅಣ್ಣ ಕ್ಲಿಯರ್ ಆಗಿ. ಬ್ರೋ, ಎಲ್ಲರೂ ಏನ್ ಅನ್ಕೊಂಡಿದ್ದಾರೆ, ಗೋಲ್ಡ್ ಬಂದ್ಬಿಟ್ಟು ಸೇಫ್ ಅಸೆಟ್ ಅಂತ ಅನ್ಕೊಂಡಿದ್ದಾರೆ. ಗೋಲ್ಡ್ ಬಂದ್ಬಿಟ್ಟು ನನ್ನ ಪ್ರಕಾರ ಸೇಫ್ ಅಸೆಟ್ ಅಲ್ವೇ ಅಲ್ಲ. ಗೋಲ್ಡ್ ಬಂದ್ಬಿಟ್ಟು ಒಂದು ಎಡ್ಜಿಂಗ್ ಅಸೆಟ್. ಅದು ಎಡ್ಜ್ ಮಾಡಕ್ಕೆ ಯೂಸ್ ಮಾಡ್ತಾರೆ. ಬಟ್ ಇವಾಗ ಗೋಲ್ಡ್ ಯಾವ ರೀತಿ ರಿಯಾಕ್ಟ್ ಮಾಡ್ತಾ ಇದೆ ಅಂದ್ರೆ ಸ್ಟಾಕ್ ಮಾರ್ಕೆಟ್ ತರನೇ ರಿಯಾಕ್ಟ್ ಮಾಡ್ತಾ ಇದೆ. ಸ್ಟಾಕ್ ಮಾರ್ಕೆಟ್ ಮೇಲೆ ಹೋದ್ರೆ ಗೋಲ್ಡ್ ಮೇಲೆ ಹೋಗ್ತಾ ಇದೆ, ಸ್ಟಾಕ್ ಮಾರ್ಕೆಟ್ ಕೆಳಗೆ ಬಂದ್ರೆ ಗೋಲ್ಡ್ ಕೆಳಗೆ ಬರ್ತಾ ಇದೆ. ಯಾಕಂದ್ರೆ ಸ್ಟಾಕ್ ಮಾರ್ಕೆಟ್ ನ ಇರ್ಲಿ, ಗೋಲ್ಡ್ ನೇ ಇರ್ಲಿ, ಇದೆಲ್ಲಾನು ಮೂವ್ ಮಾಡೋದು, ಮೇಲಕ್ಕೆ ಕೆಳಗೆ ತಾಂಬರೋದು ಇಂಟ್ರೆಸ್ಟ್ ರೇಟ್ ಯಾವ ರೀತಿ ಇರುತ್ತೆ ಅಮೆರಿಕಾದಲ್ಲಿ, ಮೇನ್ ಇಂಟ್ರೆಸ್ಟ್ ರೇಟ್ ಯಾವ ರೀತಿ ಇರುತ್ತೆ ಆ ರೀತಿ ಅಸೆಟ್ ಪ್ರೈಸ್ಗಳು ಮೂವ್ ಆಗ್ತವೆ. ಇಂಟ್ರೆಸ್ಟ್ ರೇಟ್ ಏನಾದ್ರು ಕಡಿಮೆ ಆದ್ರೆ ಅಸೆಟ್ ಪ್ರೈಸ್ಗಳು ಇನ್ಕ್ರೀಸ್ ಆಗ್ತವೆ. ಇಂಟ್ರೆಸ್ಟ್ ರೇಟ್ ಏನಾದ್ರು ಜಾಸ್ತಿ ಆದ್ರೆ ಅಸೆಟ್ ಪ್ರೈಸ್ಗಳು ಕೆಳಗೆ ಬರ್ತವೆ. ಯಾಕಂದ್ರೆ ಎಲ್ಲಾನು ಈ ಬಾಂಡ್ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾಳೆ ಅಮೆರಿಕದ ಬಾಂಡ್ ಮಾರ್ಕೆಟ್ ಜಾಸ್ತಿ ಇಂಟ್ರೆಸ್ಟ್ ಕೊಡ್ತಾ ಇದೆ ಅಂದ್ರೆ ಏನ್ ಮಾಡ್ತಾರೆ, ಇಲ್ಲಿರೋ ಅಸೆಟ್ ಪ್ರೈಸ್ಗಳದೆಲ್ಲ ಶೇರ್ನ ಸೆಲ್ ಮಾಡಿ ಅಥವಾ ಗೋಲ್ಡ್ ನ ಸೆಲ್ ಮಾಡಿ ಬಾಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಡಾಲರ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ನಾಳೆ ಒಂದ್ ದಿವಸ ಇಂಟ್ರೆಸ್ಟ್ ರೇಟ್ ಕಟ್ ಆಯ್ತು ಅಂದ್ರೆ ಬಾಂಡ್ ಮಾರ್ಕೆಟ್ ಇಂದ ದುಡ್ಡು ಎತ್ಕೊಂಡ್ಬಂದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅಥವಾ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಇದೇ ರೀತಿ ಲಿಕ್ವಿಡಿಟಿ ಅಂತಾರೆ ಇದನ್ನ. ಲಿಕ್ವಿಡಿಟಿ ಅಸೆಟ್ ಪ್ರೈಸ್ ನ ಮೂವ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಅದೇ ರೀತಿ ವಾರದ ಕಾರಣ, ವಾರಾದ್ರೆ ಏನಾಗುತ್ತೆ ಹೇಳಿ, ಕ್ರೂಡ್ ಆಯಿಲ್ ಪ್ರೈಸ್ ಜಾಸ್ತಿ ಆಗುತ್ತೆ. ಕ್ರೂಡ್ ಆಯಿಲ್ ಪ್ರೈಸ್ ಜಾಸ್ತಿ ಆದ್ರೆ ಪೆಟ್ರೋಲ್ ಡೀಸೆಲ್ ಪ್ರೈಸ್ ಜಾಸ್ತಿ ಆಗುತ್ತೆ. ನಾವು ದಿನಬಳಕೆ ವಸ್ತುಗಳ ಪ್ರೈಸು ಜಾಸ್ತಿ ಆಗುತ್ತೆ. ಕ್ರೂಡ್ ಆಯಿಲ್ ಸುಮಾರು 6,000 ಐಟಮ್ಗೆ ರಾ ಮೆಟೀರಿಯಲ್. ಜಸ್ಟ್ ಪೆಟ್ರೋಲ್ ಡೀಸೆಲ್ ಅಲ್ಲ, 6,000 ಐಟಮ್ಗೆ ಕ್ರೂಡ್ ಆಯಿಲ್ ರಾ ಮೆಟೀರಿಯಲ್ ಆಗಿರುತ್ತೆ. ಈ ರಾ ಮೆಟೀರಿಯಲ್ ಪ್ರೈಸ್ ಇನ್ಕ್ರೀಸ್ ಆದ್ರೆ ಆಟೋಮೆಟಿಕ್ಲಿ ಎಲ್ಲಾ ಪ್ರೈಸು ಇನ್ಕ್ರೀಸ್ ಆಗುತ್ತೆ. ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಇನ್ಫ್ಲೇಷನ್ ಜಾಸ್ತಿ ಆಗ್ತಿದೆ ಅಂದ್ರೆ ಫೆಡರಲ್ ಬ್ಯಾಂಕ್ಗಳು, ಸೆಂಟ್ರಲ್ ಬ್ಯಾಂಕ್ಗಳು ಏನ್ ಮಾಡ್ತವೆ, ಇಂಟ್ರೆಸ್ಟ್ ರೇಟ್ ನ ಜಾಸ್ತಿ ಮಾಡ್ತಾರೆ. ಇಂಟ್ರೆಸ್ಟ್ ರೇಟ್ ಜಾಸ್ತಿ ಮಾಡ್ತಿದೆ ಅಂದ್ರೆ ಏನರ್ಥ, ಇಲ್ಲಿರೋ ಅಸೆಟ್ ನ ಸೆಲ್ ಮಾಡ್ಬಿಟ್ಟು ಹೋಗಿ ಡಾಲರ್ ಅಲ್ಲಿ ಇನ್ವೆಸ್ಟ್ ಮಾಡಿ ಅಥವಾ ಬಾಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿ ಅಂತ ಅರ್ಥ. ಅವರು ಬಾಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಅದರಿಂದ ಇದು ಪ್ರೈಸ್ ಕೆಳಗೆ ಬರುತ್ತೆ. ಈಗ ವಾರ್ ನಿಂತ್ಕೊಂತಿದೆ ಅಂದ್ರೆ ಏನರ್ಥ, ಕ್ರೂಡ್ ಆಯಿಲ್ ಪ್ರೈಸ್ ಕೆಳಗೆ ಬರುತ್ತೆ ಅಂತ. ಕ್ರೂಡ್ ಆಯಿಲ್ ಪ್ರೈಸ್ ಕೆಳಗೆ ಬರುತ್ತೆ ಅಂದ್ರೆ ಇನ್ಫ್ಲೇಷನ್ ಅಷ್ಟೊಂದು ಬರಲ್ಲ, ಇನ್ಫ್ಲೇಷನ್ ಬರೋದು ಕಮ್ಮಿ ಆಗುತ್ತೆ ಅಂತ. ಇನ್ಫ್ಲೇಷನ್ ಕಮ್ಮಿ ಆಗುತ್ತೆ ಅಂದ್ರೆ ಫೆಡ್ ಇಂಟ್ರೆಸ್ಟ್ ರೇಟ್ ನ ಜಾಸ್ತಿ ಮಾಡಲ್ಲ. ಅವಾಗ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಮಾಡಲ್ಲ ಅಂತ ಬಾಂಡ್ ಅಲ್ಲಿರೋ ದುಡ್ಡನ್ನ ತಗೊಂಡ್ ಮತ್ತೆ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಈ ರೀತಿನೇ ಆಗುತ್ತೆ. ಅದಕ್ಕೆ ವಾರ್ ನಿಂತ ಮೇಲೆ ಗೋಲ್ಡ್ ಮೇಲೆ ಹೋಗಿದೆ. ವಾರ್ ಆಗ್ಬೇಕಾದ್ರೆ ಗೋಲ್ಡ್ ಕೆಳಗೆ ಬಂದಿದ್ದು. ಬಾಂಡ್ಗಳಲ್ಲಿ ಹೂಡಿಕೆ ಮಾಡುವ ಹಣಕ್ಕೆ ರಕ್ಷಣೆ ಇದೆಯಾ, ಅದು ಹೇಗೆಂದು ವಿವರಿಸಬಹುದೇ ಸರ್? ಬ್ರೋ, ನೀವು ಬಾಂಡಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂದ್ರೆ ನೀವು ಕಂಪ್ನಿಗಳಿಗೆ ಸಾಲ ಕೊಡ್ತಿದ್ದೀರಾ. ಕಾರ್ಪೊರೇಟ್ ಬಾಂಡಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನೀವು ಕಂಪ್ನಿಗಳಿಗೆ ಸಾಲ ಕೊಡ್ತಿದ್ದೀರಾ. ಗೌರ್ಮೆಂಟ್ ಬಾಂಡಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನೀವು ಗೌರ್ಮೆಂಟ್ಗಳಿಗೆ ಸಾಲ ಕೊಡ್ತಿದ್ದೀರಾ. ಆಮೇಲೆ ನೀವು ಇನ್ವೆಸ್ಟ್ ಮಾಡಿರೋ ದುಡ್ಡಿಗೆ ಅವ್ರು ನಿಮಗೆ ಫಿಕ್ಸ್ಡ್ ಆಗಿ ರಿಟರ್ನ್ ಕೊಡ್ತಾ ಹೋಗ್ತಾರೆ. ಆ ಇಂಟ್ರೆಸ್ಟ್ 2 ತರ ಇರ್ತವೆ. ಒಂದು, ನೀವು ಆ ಇಂಟ್ರೆಸ್ಟ್ ನ ತಿಂಗಳ ತಗೊಳ್ಬಹುದು ಅಥವಾ 3 ತಿಂಗಳಿಗೆ ಒಂದ್ಸಲ ತಗೊಳ್ಬಹುದು. ಅದು ಬಿಟ್ಟು ಎಂಟೈರ್ ಅಮೌಂಟ್ ನ ಒಂದೇ ಸಲ ತಗೊಳ್ಬಹುದು. ಇದರಲ್ಲಿ ರಿಟರ್ನ್ ನಾರ್ಮಲಿ 9% ಇಂದ 12% ಇರುತ್ತೆ. ಇದೇನ್ ರಿಟರ್ನ್ ಇರುತ್ತಲ್ಲ, ಅದು ಇನಿಷಿಯಲಿನೇ ಫಿಕ್ಸ್ ಆಗಿರುತ್ತೆ. ಓವರ್ ಎ ಪೀರಿಯಡ್ ಆಫ್ ಟೈಮ್ ಚೇಂಜ್ ಆಗಲ್ಲ. ಈ ಬಾಂಡ್ ಗಳಲ್ಲಿ ಇನ್ವೆಸ್ಟ್ ಮಾಡಬೇಕಂದ್ರೆ ವಿಂಟ್ ವೆಲ್ತ್ ಅನ್ನೋ ಒಂದು ಪ್ಲಾಟ್ಫಾರ್ಮ್ ಇದೆ. ಆ ಪ್ಲಾಟ್ಫಾರ್ಮ್ ಇಂದ ನಮ್ಮಂತ ನಾರ್ಮಲ್ ಇನ್ವೆಸ್ಟರ್ಸ್ ಆರಾಮ್ಸೆ ಇನ್ವೆಸ್ಟ್ ಮಾಡಬಹುದು. ವಿಂಟ್ ವೆಲ್ತ್ ಅನ್ನೋ ಒಂದು ಬ್ರ್ಯಾಂಡ್ 4 ಡಿಗ್ರಿ ವಾಟರ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಒಂದು ಸೆಬಿ ರಿಜಿಸ್ಟರ್ ಬ್ರೋಕರ್ ಅಂಡರ್ ಬರುತ್ತೆ. ಇವ್ರ ಹತ್ರ ಇರೋ ಎಲ್ಲಾ ಬಾಂಡ್ಗಳು ಕೂಡ ಎಕ್ಸ್ಚೇಂಜ್ ಅಲ್ಲಿ ಲಿಸ್ಟ್ ಆಗಿರುತ್ತೆ. ನಿಮಗೆ ಬೇಕು ಅಂದ್ರೆ ನೀವು ಅದನ್ನ ಸೆಲ್ ಮಾಡಬಹುದು. ಇವ್ರ ಹತ್ರ ಇರೋ ಎಲ್ಲಾ ಬಾಂಡ್ಗಳು BBB ಮತ್ತೆ A ರೇಟೆಡ್ ಬಾಂಡ್ಗಳೇ ಇದಾವೆ. ವಿಂಟ್ ವೆಲ್ತ್ ಈ ಬಾಂಡ್ ಎಲ್ಲಾನು ಕ್ವಾರ್ಟರ್ಲಿ ಒಂದ್ಸಲ ಇವರೇ ಡ್ಯೂ ಡಿಲಿಜೆನ್ಸ್ ಮಾಡ್ತಾರೆ. ಅಷ್ಟೇ ಅಲ್ಲ, ವಿಂಟ್ ವೆಲ್ತ್ 2% ಆಫ್ ದಿ ದುಡ್ಡನ್ನ ಈ ಬಾಂಡ್ಗಳಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಹೌದು, ಬಾಂಡ್ಗಳಲ್ಲಿ ನಿಮಗೆ ಫಿಕ್ಸ್ಡ್ ರಿಟರ್ನ್ ಆಪ್ಷನ್ ಸಿಗುತ್ತೆ. ನೀವೇನಾದ್ರೂ ಈ ಬಾಂಡಲ್ಲಿ ಇನ್ವೆಸ್ಟ್ ಮಾಡಂಗಿದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ವಿಂಟ್ ವೆಲ್ತ್ ಪ್ಲಾಟ್ಫಾರ್ಮ್ ಲಿಂಕ್ ಇರುತ್ತೆ. ಆ ಲಿಂಕ್ ಥ್ರೂ ನೀವು ಇನ್ವೆಸ್ಟ್ಮೆಂಟ್ ನ ಸ್ಟಾರ್ಟ್ ಮಾಡಬಹುದು. ಹಾಯ್ ಬ್ರೋ, ಐ ಹ್ಯಾವ್ ಎ ಡೌಟ್. ಇಸ್ ಇಟ್ ಆಲ್ ಕಂಪನೀಸ್ ಇನ್ಕ್ಲೂಡಿಂಗ್ ಲಾರ್ಜ್ ಕ್ಯಾಪ್ ಅಂಡ್ ಮಿಡ್ ಕ್ಯಾಪ್ shows the exact expenses in the quarter results? For example, if one company make 1000 crore revenue, around 900 crore they show as expenses and only 100 crore as a profit. My doubt is company can cheat investors by showing huge expenses by transferring the fund to promoter subsidiaries companies from high material
marginal cost comparing to the other companies, because if they show exact expenses, the profit should share to the investors. If they show huge expenses through their subsidiary, they can enjoy the full profit. So ಪ್ಲೀಸ್ ಆನ್ಸರ್ ದಿಸ್ ಕ್ವಶನ್. ಬ್ರೋ, ನೀವು ಯೋಚನೆ ಮಾಡ್ತಿರೋದು 100% ಪಟ್ಟು ನಿಜ ಇದೆ. ಯಾಕಂದ್ರೆ ತುಂಬಾ ಕಂಪ್ನಿಗಳು ಈ ತರ ಮಾಡ್ತಾ ಇದ್ರು. ಯಾಕೆ ಈ ತರ ಮಾಡ್ತಾರೆ ಅಂದ್ರೆ, ಎಕ್ಸಾಂಪಲ್ ತಗೊಳ್ಳಿ, ನಾವು 5 ಜನ ಇದೀವಿ, 5 ಜನ ಸೇರ್ಕೊಂಡು ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿದೀವಿ. ನಾಳೆ ಏನಾದ್ರು ಈ ಕಂಪ್ನಿ ಪ್ರಾಫಿಟ್ ಮಾಡಿದ್ರೆ ನಾವು 5 ಜನನು ಹಂಚ್ಕೊಬೇಕು. ಇವಾಗ ನಾನು ಮತ್ತೆ ಇನ್ನೊಬ್ಬ ಫ್ರೆಂಡ್ ಸೇರ್ಕೊಂಡು ಏನ್ ಮಾಡ್ತೀವಿ, ಇಬ್ರು ಜಾಯ್ನ್ ಆಗ್ತೀವಿ. ಜಾಯ್ನ್ ಆಗಿ ನಾವು ಮೆಜಾರಿಟಿ ಡಿಸಿಷನ್ ತಗೊಳ್ತಾ ಇರ್ತೀವಿ. ಕಂಪ್ನಿನಲ್ಲಿ ಏನ್ ಮಾಡಬೇಕು, ಎತ್ತ ಮಾಡಬೇಕು, ಎಲ್ಲ ಡಿಸಿಷನ್ ತಗೊಳ್ತಾ ಇರ್ತೀವಿ. ಇನ್ನು 3 ಜನ ಅಷ್ಟೊಂದು ಆಫೀಸ್ಗೆ ಬರಲ್ಲ, ಅಷ್ಟೊಂದು ಕೇರ್ ಮಾಡಲ್ಲ ಕಂಪ್ನಿನ. ಇವಾಗ ನಾವೇನ್ ಮಾಡ್ತೀವಿ, ಮುಂಚೆ 1000 ರೂಪಾಯಿ ರೆವಿನ್ಯೂ ಆಗಿದ್ರೆ ಅದರಲ್ಲಿ 500 ರೂಪಾಯಿ ಲಾಭ ಬರ್ತಿತ್ತು. ಇನ್ನು ನಾವು 500 ರೂಪಾಯಿ ಅಷ್ಟು ಕೊಟ್ರೆ ಈಗ 5 ಜನಕ್ಕೂ ಕೊಡ್ಬೇಕಂತ ನಾವೇನ್ ಪ್ಲಾನ್ ಮಾಡ್ತೀವಿ, ನಾವೊಂದು ಕಂಪ್ನಿ ಸ್ಟಾರ್ಟ್ ಮಾಡ್ತೀವಿ. ಅದನ್ನ ಸಬ್ಸಿಡರಿ ಕಂಪ್ನಿ ಅಂತ ಕರೀತಾರೆ. ಈ ಕಂಪ್ನಿ ಓನ್ಡ್ ಬೈ ನಾವಿಬ್ರು, ನಾನು ನನ್ನ ಫ್ರೆಂಡ್ ಇನ್ನೊಬ್ಬ ಇದೀವಲ್ಲ, ನಾವಿಬ್ರು ಓನ್ ಮಾಡ್ತೀವಿ. ಇವಾಗ ಈ ಕಂಪ್ನಿಯಿಂದ ಪ್ರಾಫಿಟ್ ತಗೊಂಡು ಹೋಗ್ಬೇಕಲ್ಲ, ಡೈರೆಕ್ಟ್ಲಿ ತಗೊಂಡು ಹೋಗೋಕ್ಕಾಗಲ್ಲ. ಕಂಪ್ನಿ ಅಕೌಂಟಿಂದ ನನ್ನ ಅಕೌಂಟ್ ಹಾಕೊಂಡ್ರೆ ಗೊತ್ತಾಗ್ಬಿಡುತ್ತೆ ಎಲ್ಲಿಂದ ಎಲ್ಲಿಗೆ ಹೋಗಿದೆ ಅಂತ. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಗೊತ್ತಾಗುತ್ತೆ, ಪ್ರತಿಯೊಂದು ಟ್ರಾನ್ಸಾಕ್ಷನ್ ಅಲ್ಲಿ ಗೊತ್ತಾಗುತ್ತೆ. ಇವಾಗ ನಾನೇನ್ ಪ್ಲಾನ್ ಮಾಡ್ತೀನಿ ಅಂದ್ರೆ, ಈಗೇನ್ ಸಬ್ಸಿಡರಿ ಕಂಪ್ನಿ ಸ್ಟಾರ್ಟ್ ಮಾಡಿದ್ದೀನಲ್ಲ, ಈ ಕಂಪ್ನಿ ಏನ್ ಮಾಡುತ್ತೆ, ಈ ಕಂಪ್ನಿಗೆ ರಾ ಮೆಟೀರಿಯಲ್ ಸೆಲ್ ಮಾಡುತ್ತೆ. ಎಕ್ಸಾಂಪಲ್, ನಾನು ಟೈರ್ ತಯಾರು ಮಾಡೋ ಕಂಪ್ನಿ ಅನ್ಕೊಳ್ಳಿ. ನಾನು ಸಬ್ಸಿಡರಿ ಕಂಪ್ನಿನ ಏನು ಕೊಟ್ಟಾಕಿದ್ದೀನಿ ಅಂದ್ರೆ ರಾ ಮೆಟೀರಿಯಲ್ ಕೊಡಕ್ಕೆ. ಸಬ್ಸಿಡರಿ ಕಂಪ್ನಿ ಏನ್ ಮಾಡುತ್ತೆ, ಎಲ್ಲ ಕಡೆ ರಬ್ಬರ್ನ ಕಲೆಕ್ಟ್ ಮಾಡ್ಕೊಂಡ್ಬಂದು ನನಗೆ ಸೆಲ್ ಮಾಡುತ್ತೆ. ನಾನು ಹೇಳ್ತೀನಿ, ನಾನು ಹೋಗಿ ಎಲ್ಲ ರೈತರ ಹತ್ರ ರಬ್ಬರ್ ಕಲೆಕ್ಟ್ ಮಾಡ್ಕೊಂಡ್ ಬರಕ್ಕಾಗಲ್ಲ, ನನಗೆ ಆ ಥರ ಇಂಟ್ರೆಸ್ಟು ಇಲ್ಲ. ಅದರಿಂದ ನಾನು ಈ ಕಂಪ್ನಿಗೆ ಆರ್ಡರ್ ಕೊಟ್ಟಿದ್ದೀನಿ, ಈ ಕಂಪ್ನಿ ನನಗೆ ಅದು ಮಾಡುತ್ತೆ ಅಂತ ನಾನು ಸಬ್ಸಿಡರಿ ಕಂಪ್ನಿಯಿಂದ ಆರ್ಡರ್ ತಗೊಂತಾ ಇರ್ತೀನಿ. ಇದೇನು ತಪ್ಪಿಲ್ಲ, ಇದು ಮಾಡ್ಬೋದು, ಲೀಗಲಿ ಕರೆಕ್ಟ್. ಬಟ್ ಒಬ್ರೊಬ್ರು ಏನು ಮಾಡ್ತಾರೆ ಅಂದರೆ, ಈ ಸಬ್ಸಿಡರಿ ಕಂಪ್ನಿಗೆ ಜಾಸ್ತಿ ದುಡ್ಡು ಕೊಡ್ತಾರೆ. ಎಕ್ಸಾಂಪಲ್, ರಬ್ಬರ್ ಪ್ರೈಸ್ ಹೊರಗಡೆ 100 ರೂಪಾಯಿ kg ಇದ್ರೆ ಇವ್ರೇನು ಮಾಡ್ತಾರೆ, 150 ರೂಪಾಯಿ kg ಕೊಡ್ತಾರೆ. 150 ರೂಪಾಯಿ kgನ ಇರೋದು, ಈ ಕಂಪ್ನಿ ಚೆನ್ನಾಗಿ ಮಾಡ್ತಾ ಇದೆ, ಅದಕ್ಕೆ ನಾನು 150 ರೂಪಾಯಿ kg ಕೊಡ್ತೀನಿ, ನನಗೆ ಒಳ್ಳೆ ರಬ್ಬರ್ ತಂದು ಕೊಡ್ತಾ ಇದೆ ಅಂತ ಇವ್ರು ಕೊಡ್ತಾರೆ. ಇವಾಗ ಏನಾಗುತ್ತೆ ಹೇಳಿ, ಈ ಎಕ್ಸ್ಟ್ರಾ 50 ರೂಪಾಯಿ ಏನಿತ್ತಲ್ಲ, ಅದನ್ನ ಇವರು ಡೈರೆಕ್ಟ್ ಈ ಸಬ್ಸಿಡರಿ ಕಂಪ್ನಿ ಕಳಿಸಿದ್ರು. ಈ 50 ರೂಪಾಯಿ ಆ ಕಂಪ್ನಿಗೆ ಹೋದ ತಕ್ಷಣ ಆ 50 ರೂಪಾಯಿನ ಇವರಿಬ್ರು ವಿಡ್ರಾ ಮಾಡ್ಕೊಬಹುದು. ಅಲ್ಲಿ ಯಾರು ಪಾರ್ಟ್ನರ್ಸ್ ಇಲ್ಲ, ಇರೋದೇ ಇವರಿಬ್ರು, ಬಂದಿದ್ದೆಲ್ಲ ಇವ್ರಿಗೆ. ಈ ರೀತಿ ಮಾಡ್ತಾರೆ. ಈ ರೀತಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇರೋ ಕಂಪ್ನಿಗಳು ಮಾಡ್ತಾರೆ. ಪ್ರಮೋಟರ್ದೊಂದು 60% ಶೇರ್ ಹೋಲ್ಡಿಂಗ್ ಇದೆ, 40% ಪಬ್ಲಿಕ್ ಹತ್ರ ಇದೆ, ಮ್ಯೂಚುವಲ್ ಫಂಡ್ ಹತ್ರ ಇದೆ ಅಂದ್ರೆ ಪ್ರಮೋಟರ್ ಥಿಂಕ್ ಮಾಡ್ತಾನೆ, ಎಲ್ಲ ಲಾಭ ಇವ್ರಿಗೆ ಕೊಡಬೇಕು, ನಾನೇ ತಗೊಳ್ಬೇಕಲ್ಲ, ನಾನೇ ಕೆಲಸ ಮಾಡ್ತೀನಿ, ನಾನೇ ತಗೊಂಡಿದ್ದೀನಿ ಅಂತ ಪ್ರಮೋಟರ್ ಯೋಚನೆ ಮಾಡ್ತಾನೆ. ಇದರಿಂದ ಈ ತರ ಮಿಸ್ಯೂಸ್ ಮಾಡ್ತಾರೆ, ಮಿಸ್ಗೈಡ್ ಮಾಡ್ತಾರೆ. ಇದನ್ನೆಲ್ಲ ಕಂಡಿಡಿಯೋದೇನೆ ಫಾರೆನ್ಸಿಕ್ ಅನಾಲಿಸಿಸ್ ಅಂತ. ಫಾರೆನ್ಸಿಕ್ ಅನಾಲಿಸಿಸ್ ಮಾಡ್ಬಿಟ್ರೆ ಈಸಿಲಿ ಗೊತ್ತಾಗ್ಬಿಡುತ್ತೆ ಈ ಕಂಪ್ನಿ ಏನ್ ಮಾಡ್ತಾ ಇದೆ ಅಂತ. ಈಸಿ ಅಲ್ಲ ಫಾರೆನ್ಸಿಕ್ ಅನಾಲಿಸಿಸ್ ಮಾಡೋದು, ಕಷ್ಟನೇ. ಬಟ್ ಫಾರೆನ್ಸಿಕ್ ಅನಾಲಿಸಿಸ್ ಇಂದ ಗೊತ್ತಾಗ್ಬಿಡುತ್ತೆ ಈ ಕಂಪ್ನಿ ಏನ್ ಮಾಡ್ತಾ ಇದೆ, ಪ್ರಾಫಿಟ್ ಎಲ್ಲಿ ಹೋಗ್ತಾ ಇದೆ, ಏನಾದ್ರು ಫ್ರಾಡ್ ಮಾಡ್ತಾ ಇದೆಯಾ, ಕ್ಲೀನ್ ಇದೆಯಾ, ಎಲ್ಲ ಗೊತ್ತಾಗುತ್ತೆ. ಮತ್ತೆ ಇದೊಂದೇ ಅಲ್ಲ, ಇವ್ರೇನ್ ಮಾಡ್ತಾರೆ, ಮಿಸಲೇನಿಯಸ್ ಎಕ್ಸ್ಪೆನ್ಸ್ ಅಂತ ತೋರಿಸ್ತಾರೆ. ಮಿಸಲೇನಿಯಸ್ ಎಕ್ಸ್ಪೆನ್ಸ್ ಅಲ್ಲಿ ಜಾಸ್ತಿ ತೋರಿಸ್ತಾರೆ. ವರ್ಷದಿಂದ ವರ್ಷಕ್ಕೆ ಮಿಸಲೇನಿಯಸ್ ಎಕ್ಸ್ಪೆನ್ಸ್ ಜಾಸ್ತಿ ಆಗ್ತಾ ಇರುತ್ತೆ. ಈಗ ನಾನು ಟಿವಿ ತಗೊಂಡೆ, ಲ್ಯಾಪ್ಟಾಪ್ ತಗೊಂಡೆ, ಆ ಬುಕ್ ತಗೊಂಡೆ, ಈ ಸ್ಟೇಷನರಿ ತಗೊಂಡೆ ಅಂತೆಲ್ಲಾನು ಇದನ್ನ ಸಪ್ರೇಟ್ ತೋರ್ಸಕ್ ಬರಲ್ಲ. ಅದಕ್ಕೆ ಅವ್ರು ಏನ್ ಮಾಡ್ಬಿಡ್ತಾರೆ, ಮಿಸಲೇನಿಯಸ್ ಅಂತ ತೋರಿಸ್ಬಿಡ್ತಾರೆ. ಅಂದ್ರೆ ಅದರ್ಸ್ ಎಕ್ಸ್ಪೆನ್ಸ್ ಅಂತ ತೋರಿಸ್ತಾರೆ. ಈ ಅದರ್ ಎಕ್ಸ್ಪೆನ್ಸ್ ಅವಾಗ ಜಾಸ್ತಿ ಆಗ್ತಾ ಇದೆ, ಎವ್ರಿ ಇಯರ್ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಏನರ್ಥ, ಮೇ ಬಿ ಇದರಿಂದ ಪ್ರಾಫಿಟ್ ತಗೊಂಡು ಹೋಗ್ತಾ ಇದ್ದಾರೆ. ಲ್ಯಾಪ್ಟಾಪ್ 50,000 ರೂಪಾಯಿ ಇದ್ರೆ ಮಾರ್ಕೆಟ್ ಅಲ್ಲಿ, ಇವರು ಲ್ಯಾಪ್ಟಾಪ್ ಕಂಪ್ನಿ ಅವನಿಗೆ 1 ಲಕ್ಷ ಕೊಟ್ಬಿಟ್ಟು ಅವನ ಹತ್ರ 50,000 ಕ್ಯಾಶ್ ಇಸ್ಕೊಂತಾರೆ. ಈ ತರ ಎಲ್ಲ ಮಾಡ್ತಾರೆ. ಇದರಿಂದ ಈಸಿಲಿ ಕಂಡುಹಿಡಿಬಹುದು ಇವ್ರು ಏನೋ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ. ಮಿಸಲೇನಿಯಸ್ ಜಾಸ್ತಿ ಆಗ್ತಾ ಇದ್ರೆ, ಮತ್ತೆ ಇವ್ರು ಏನೇ ಮಾಡಿದ್ರು ಕೂಡ, ಇದು ಬ್ಯಾಲೆನ್ಸ್ ಶೀಟ್ ನ ಹೆಚ್ಚು ಕಡಿಮೆ ಏನೇ ಮಾಡಿದ್ರು ಕೂಡ ಆಡಿಟರ್ಗೆಲ್ಲ ಗೊತ್ತಿರುತ್ತೆ. ಆಡಿಟರ್ ಕ್ರಾಸ್ ಚೆಕ್ ಮಾಡೇ ಮಾಡ್ತಾನೆ, ಈ ದುಡ್ಡು ಎಲ್ಲೋಯ್ತು, ಆ ದುಡ್ಡು ಎಲ್ಲೋಯ್ತು ಅಂತ ಆಡಿಟರ್ ಕೇಳ್ತಾನೆ. ಕನ್ಫರ್ಮೇಶನ್ ಸಿಕ್ಲಿಲ್ಲದ್ರೆ ಆಡಿಟ್ ರಿಪೋರ್ಟ್ ಅಲ್ಲಿ, ನಿಮ್ದು ಆನ್ಯುವಲ್ ರಿಪೋರ್ಟ್ ಅಲ್ಲಿ ಆಡಿಟ್ ರಿಪೋರ್ಟ್ ಅಂತ ಇರುತ್ತೆ, ಅಲ್ಲಿ ಇವ್ನು ಹೇಳೇ ಬಿಡ್ತಾನೆ, ನನಗೆ ಕ್ಲಾರಿಟಿ ಸಿಗ್ತಾ ಇಲ್ಲ, ನನಗೆ ಕನ್ಫರ್ಮೇಶನ್ ಇಲ್ಲ ಅಂತ ಆಡಿಟ್ ಹೇಳ್ತಾನೆ. ಅದರಲ್ಲಿ ಇವನು ಒಪಿನಿಯನ್ ಕೊಡ್ತಾನೆ, ಕ್ವಾಲಿಫೈಡ್ ಒಪಿನಿಯನ್, ಈ ತರ ಬೇರೆ ಒಪಿನಿಯನ್ ಕೊಡ್ತಾನೆ. ಇದರಿಂದನೂ ಗೊತ್ತಾಗ್ಬಿಡುತ್ತೆ ಆಡಿಟರ್ಗೆ ಫುಲ್ ಕ್ಲಾರಿಫಿಕೇಶನ್ ಸಿಗ್ತಾ ಇಲ್ಲ, ಏನೋ ಒಳಗಡೆ ಏನೋ ನಡೀತಾ ಇದೆ ಅಂತ. ಆಮೇಲೆ ಇಲ್ಲಿ ಸಿಸ್ಟಮ್ ಇದೆ, ಎಲ್ಲರೂ ಸುಮ್ಮನೆ ಇಷ್ಟ ಬಂದಂಗೆ ಮಾಡಕ್ ಬರಲ್ಲ. ಬೋರ್ಡ್ ಮೆಂಬರ್ ಇರ್ತಾರಲ್ಲ, ಆಸ್ ಪರ್ ದಿ ರೂಲ್ಸ್ ಏನಿದೆ ಅಂದ್ರೆ ಬೋರ್ಡ್ ಮೆಂಬರ್ ಜೊತೆ ಇಂಡಿಪೆಂಡೆಂಟ್ ಡೈರೆಕ್ಟರ್ ಕೂಡ ಇರಬೇಕು. ಅದೇ ರೀತಿ ಆಡಿಟ್ ಕಮಿಟಿ ಕೂಡ ಇರುತ್ತೆ. ಆಡಿಟ್ ಕಮಿಟಿ ಅಂದ್ರೆ ಅದು ಕಮಿಟಿ ಜಸ್ಟ್ ಆಡಿಟಿಂಗ್ ಗೋಸ್ಕರನೇ ಇರುತ್ತೆ. ಅವರು ಕೂಡ ಬೋರ್ಡ್ ಅಲ್ಲಿ ಇರ್ತಾರೆ. ಇವರೆಲ್ಲರೂ ಇಂಡಿಪೆಂಡೆಂಟ್ ಇರ್ತಾರೆ. ಇವ್ರದ್ದು ಏನು ಇನ್ವೆಸ್ಟ್ಮೆಂಟ್ಸ್ ಇರಲ್ಲ ಕಂಪ್ನಿನಲ್ಲಿ, ಇವ್ರು ಜಸ್ಟ್ ಸ್ಯಾಲರಿ ತಾಂತಿರ್ತಾರೆ. ಇವರು ಬೋರ್ಡ್ ಅಲ್ಲಿ ಕ್ವಶನ್ ಮಾಡ್ಬೋದು, ಯಾಕೆ ಈ ತರ ಆಗ್ತಾ ಇದೆ, ಯಾಕೆ ಈ ತರ ಆಗ್ತಾ ಇಲ್ಲ, ಈ ದುಡ್ಡು ಎಲ್ಲೋಯ್ತು, ಆ ದುಡ್ಡು ಎಲ್ಲೋಯ್ತು ಅಂತ ಕ್ವಶನ್ ಮಾಡ್ಬೋದು. ಇಂಡಿಪೆಂಡೆಂಟ್ ಡೈರೆಕ್ಟರ್ ಮಾಡ್ಬೋದು, ಆಡಿಟ್ ಕಮಿಟಿನೂ ಮಾಡ್ಬೋದು. ಈ ತರ ರೂಲ್ಸ್ ಇದೆ, ಮಿನಿಮಮ್ ಇಷ್ಟೇ ಇರಬೇಕು. ಸೆಬಿ ರೂಲ್ಸ್ ಎಲ್ಲ ಇದೆ. ಒಂದು ಬೋರ್ಡ್ ಅಲ್ಲಿ ಇಷ್ಟೇ ಇಂಡಿಪೆಂಡೆಂಟ್ ಡೈರೆಕ್ಟರ್ ಇರಬೇಕು, ಆಡಿಟ್ ಕಮಿಟಿನಲ್ಲಿ ಇಷ್ಟೇ ಜನ ಇರಬೇಕಂತ ರೂಲ್ಸ್ ಎಲ್ಲ ಇದೆ. ಇದರಿಂದ ಏನಾಗುತ್ತೆ, ಡೈರೆಕ್ಟ್ ಇವರು ಯಾರಿಗೂ ಕೇಳ್ದಲೆ ಮಾಡಕ್ ಬರಲ್ಲ. ಇವರೆಲ್ಲ ಏನ್ ಮಾಡ್ತಾರೆ, ಇಂಡಿಪೆಂಡೆಂಟ್ ಡೈರೆಕ್ಟರ್ ಮತ್ತು ಆಡಿಟ್ ಕಮಿಟಿ ಇವರೆಲ್ಲಾನು ನಮ್ಮಂತ ರೀಟೇಲ್ ಇನ್ವೆಸ್ಟರ್ಸ್ ನ ಪ್ರೊಟೆಕ್ಟ್ ಮಾಡ್ತಾರೆ. ಇವರು ನಮ್ಮ ಪರ ಹೋಗ್ಬಿಟ್ಟು ಮ್ಯಾನೇಜ್ಮೆಂಟ್ ಹತ್ರ ಕ್ವಶನ್ ಮಾಡ್ತಾರೆ, ಬೋರ್ಡ್ ಅಲ್ಲಿ ಕುತ್ಕೊಂತಾರೆ. ಈ ತರ ಸಿಸ್ಟಮ್ ನ ಬಿಲ್ಡ್ ಮಾಡಿದ್ದಾರೆ. ಇದರಿಂದ ಈಸಿಲಿ ಎಲ್ಲರೂ ಮಾಡಕ್ ಬರಲ್ಲ. ಆಮೇಲೆ ಅದು ಓಲ್ಡ್ ಜನರೇಷನ್ ಮೈಂಡ್ ಸೆಟ್ ಏನಿತ್ತಂದ್ರೆ, ಒಂದು 20 ವರ್ಷದಿಂದ 15 ವರ್ಷದಿಂದ ಅವ್ರ ಮೈಂಡ್ ಸೆಟ್ ಏನಿತ್ತಂದ್ರೆ, ದುಡ್ಡು ಅಂದ್ರೆ ಪ್ರಾಫಿಟ್, ಅಕೌಂಟಿಗೆ ಬಂದಿದ್ದೇ ಪ್ರಾಫಿಟ್, ಇನ್ನೇನು ದುಡ್ಡಲ್ಲ, ಆ ತರ ಮೈಂಡ್ ಸೆಟ್ ಇತ್ತು. ಅದಕ್ಕೆ ಅವ್ರು ಏನ್ ಮಾಡ್ತಾ ಇದ್ರು, ಈ ತರ ಇಲ್ಲಿಗಲ್ ಕೆಲಸ ಮಾಡ್ತಾ ಇದ್ರು. ಆಕ್ಚುಲಿ ಹೇಳ್ಬೇಕಂದ್ರೆ ಅದು ಲೀಗಲ್ಲೇನೆ, ಬಟ್ ಇವರು ಈ ತರ ಗೊತ್ತಿಲ್ದಂಗೆ ದುಡ್ಡನ್ನ ತಗೊಂಡೋಗೋದು, ಈ ತರ ಎಲ್ಲ ಮಾಡ್ತಾ ಇದ್ರು. ಒಂದ್ಸಲ ಸಿಗಾಕೊಂಡ್ರೆ ಜೈಲ್ಗೂ ಕೂಡ ಹೋಗ್ತಾರೆ. ಬಟ್ ಇವಾಗ ಏನಾಗ್ತಾ ಇದೆ ಅಂದ್ರೆ, ಕಳೆದ 10 ವರ್ಷದಿಂದ ಮಾರ್ಕೆಟ್ ಕ್ಯಾಪ್ ತುಂಬಾ ಮುಖ್ಯ ಆಗ್ತಾ ಇದೆ.
ಮಾರ್ಕೆಟ್ ಕ್ಯಾಪ್ ಒಂಥರ ಈಗ ಸ್ಟೇಟಸ್ ಸಿಂಬಲ್ ಆಗಿಬಿಟ್ಟಿದೆ. ನೀವೇ ಕೇಳ್ತೀರಲ್ಲ, ಈ ಕಂಪ್ನಿಯ ನೆಟ್ವರ್ತ್ ಇಷ್ಟು, ಯೂಟ್ಯೂಬಲ್ಲೆಲ್ಲ ನೋಡ್ತೀರಲ್ವಾ, ಈ ಕಂಪ್ನಿ ನೆಟ್ವರ್ತ್ ಇಷ್ಟು, ಈ ಕಂಪ್ನಿ ಇಷ್ಟು ವರ್ತ್ ಇದೆ, ಇವತ್ತು ಈ ಕಂಪ್ನಿ ಇಷ್ಟು ವರ್ತ್ ಆಗಿದೆ, ಇದೆಲ್ಲ ಕೇಳ್ತೀರಲ್ಲ. ಹೆಂಗೆ ಕೇಳ್ತೀರಲ್ಲಿ? ಅದು ಏನದು ಇಷ್ಟು ವರ್ತ್ ಆಗಿದೆ ಅನ್ನೋದು? ರೆವಿನ್ಯೂನ, ಪ್ರಾಫಿಟ್, ಏನದು? ಅದು ಮಾರ್ಕೆಟ್ ಕ್ಯಾಪ್, ಕಂಪ್ನಿಯ ವ್ಯಾಲ್ಯೂ. ಕಂಪ್ನಿ ವ್ಯಾಲ್ಯೂ ಇವಾಗ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ವ್ಯಾಲ್ಯೂಯೇಷನ್. ಅದಕ್ಕೆ ತುಂಬಾ ಜನ ಏನ್ ಮಾಡ್ತಾರೆ, ಈ ತರ ಕಿತ್ತೋಗಿರೋ ಕೆಲಸ ಮಾಡಲ್ಲ. ಈ ತರ ಕಿತ್ತೋಗಿರೋ ಕೆಲಸ ಮಾಡಿದ್ರೆ ಒಳ್ಳೊಳ್ಳೆ ಇನ್ವೆಸ್ಟರ್ಸ್ ಬಂದು ಇನ್ವೆಸ್ಟ್ ಮಾಡಲ್ಲ, ಮ್ಯೂಚುವಲ್ ಫಂಡ್ಗಳು ಬರಲ್ಲ, FIS ಗಳು ಬರಲ್ಲ. FIS ಗಳಿಗೆ ಸ್ವಲ್ಪ ಡೌಟ್ ಅನ್ಸಿದ್ರೆ, ಜಾಸ್ತಿ ಸಬ್ಸಿಡರಿ ಕಂಪ್ನಿಗಳು ಇದಾವೆ ಅಂದ್ರೆ ರಿಲೇಟೆಡ್ ಪಾರ್ಟಿ ಟ್ರಾನ್ಸಾಕ್ಷನ್ ಅಂತ ಕರಿತೀವಿ, ಇದೆಲ್ಲ ಜಾಸ್ತಿ ಇದ್ರೆ FIS ಬರಲ್ಲ. ಇದರಿಂದ ಮಾರ್ಕೆಟ್ ಕ್ಯಾಪ್ ಜಾಸ್ತಿ ಹೋಗಲ್ಲ. ಮಾರ್ಕೆಟ್ ಕ್ಯಾಪ್ ಇವಾಗ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗಿದೆ. ಯಾಕಂದ್ರೆ ಇವರೆಲ್ಲ ಒಂದು ಮೀಟಿಂಗ್ ಹೋಗಿರ್ತಾರೆ, ಪ್ರಮೋಟರ್ ಯಾವುದೋ ಒಂದು ಇದಕ್ಕೆ ಹೋಗಿರ್ತಾರೆ, ಫಂಕ್ಷನ್ಗಳಲ್ಲಿ, ಅಲ್ಲೆಲ್ಲರೂ ಹೇಳ್ತಾರೆ ಇವನ್ ಕಂಪ್ನಿ 10,000 ಕೋಟಿ ವ್ಯಾಲ್ಯೂ ಮಾಡುತ್ತೆ, 10,000 ಬೆಲೆ ಬಾಳ್ತಾನಪ್ಪ ಇವನು ಅಂತ ಹೇಳ್ತಾರೆ. ಸ್ಟಿಲ್ ಅವನ ಹತ್ರ 10,000 ಕೋಟಿ ಇಲ್ದಿದ್ರು ಕೂಡ ಕಂಪ್ನಿ ವ್ಯಾಲ್ಯೂಯೇಷನ್ ಇವಂದೇ ಅಂತ ಹೇಳ್ತಾರೆ. ಮತ್ತೆ ಇವ್ನ ನೆಟ್ವರ್ತ್ ಮಾರ್ಕೆಟ್ ಕ್ಯಾಪ್ ಇಂದಾನೆ ಡಿಸೈಡ್ ಮಾಡೋದು. ಮುಖೇಶ್ ಅಂಬಾನಿದು ನೆಟ್ವರ್ತ್ ಹೆಂಗ್ ಡಿಸೈಡ್ ಮಾಡ್ತೀರಾ? ಮಾರ್ಕೆಟ್ ಕ್ಯಾಪ್ ಇಂದಾನೆ. ಮತ್ತೆ ಬಿಲಿಯನಿಯರ್ ಲಿಸ್ಟ್ಗಳಲ್ಲಿ ಬರಕ್ಕೆ ಫೈಟ್ ಮಾಡ್ತಾರೆ ಇವಾಗೆಲ್ಲಾನು. ಈಗೆಲ್ಲಾನು ಶೋ ಆಫ್ ಬಂದ್ಬಿಟ್ಟು, ಮುಂಚೆ ಎಲ್ಲ ಶೋ ಆಫ್ ಹೆಂಗಿತ್ತು ಅಂದ್ರೆ, ನನ್ನ ಹತ್ರ ದೊಡ್ಡ ಬಂಗ್ಲೆ ಇದೆ, ನನ್ನ ಹತ್ರ ಫಾರ್ಮ್ ಹೌಸ್ ಇದೆ, ಈ ತರ ಶೋ ಆಫ್ ಮಾಡೋರು. ಬಟ್ ಇವಾಗ ಹಂಗಲ್ಲ, ಮಾರ್ಕೆಟ್ ಕ್ಯಾಪ್ ಮೇಲೆ ಶೋ ಆಫ್ ಮಾಡ್ತಾರೆ. ನನ್ನ ಹತ್ರ ಇಷ್ಟು ನೆಟ್ವರ್ತ್ ಇದೆ, ನನ್ನ ಮಾರ್ಕೆಟ್ ಕ್ಯಾಪ್ ಇಷ್ಟು ಜಾಸ್ತಿ ಹೋಗಿದೆ, ಲಾಸ್ಟ್ ಇಯರ್ ನಾನು ಇಲ್ಲಿದ್ದೆ, ನಂಬರ್ 10 ಅಲ್ಲಿ ಇದ್ದೆ, ಇವಾಗ ನಂಬರ್ 7 ಬಂದಿದ್ದೀನಿ, ನಾನು ನಂಬರ್ 5 ಬರ್ತೀನಿ, ನಂಬರ್ 2 ಬರ್ತೀನಿ ಅಂತ ಈ ತರ ಫೈಟಿಂಗ್ ಸ್ಟಾರ್ಟ್ ಆಗಿದೆ. ಇದು ನಮ್ಮಂತ ರಿಟೇಲ್ ಇನ್ವೆಸ್ಟರ್ಸ್ಗೆ ನಿಮ್ಗೆಲ್ಲರಿಗೂ ಒಳ್ಳೇದೇನೆ. ಎಂಡ್ ಆಫ್ ದ ಡೇ ಅವ್ರ ಫೋಕಸ್ ಏನಿದೆ, ಮಾರ್ಕೆಟ್ ಕ್ಯಾಪ್ ಮೇಲೆ ಇದೆ. ಮಾರ್ಕೆಟ್ ಕ್ಯಾಪ್ ಮೇಲೆ ಇರೋದ್ರಿಂದ ಅವ್ರು ಏನ್ ಮಾಡ್ತಾರೆ, ಪ್ರಾಫಿಟ್ನ ಜಾಸ್ತಿ ಮಾಡೋದ್ರ ಕಡೆ ಗಮನ ಕೊಡ್ತಾರೆ, ರೆವಿನ್ಯೂ ಜಾಸ್ತಿ ಮಾಡೋದ್ರ ಕಡೆ ಗಮನ ಕೊಡ್ತಾರೆ. ಇದರಿಂದ ಕಂಪ್ನಿಗೂ ಒಳ್ಳೇದು, ನಮಗೂ ಒಳ್ಳೇದು. ಬಟ್ ಸ್ವಲ್ಪ ಓಲ್ಡ್ ಜನರೇಷನ್ ಪ್ರಮೋಟರ್ ಇದ್ದಾರೆ ಅಂದ್ರೆ ಈಗಲೂ ಕೂಡ ಮಾರ್ಕೆಟ್ ಅಷ್ಟೊಂದು ಹೈ ವ್ಯಾಲ್ಯೂಯೇಷನ್ ಪೇ ಮಾಡಲ್ಲ. ನೀವು ನೋಡಿ, ಯಾವಾಗ ಪ್ರಮೋಟರ್ ಚೇಂಜ್ ಆದ್ರು, ನ್ಯೂವರ್ ಜನರೇಷನ್ ಪ್ರಮೋಟರ್ ಬಂದ್ರು ಅಂದ್ರೆ ತಂದೆ ಕಾಲದಿಂದ ಮಕ್ಕಳು ಕಾಲಕ್ಕೆ ಬಿಸ್ನೆಸ್ ನ ಶಿಫ್ಟ್ ಆಯ್ತು ಅಂದ್ರೆ ಆಟೋಮೆಟಿಕ್ಲಿ ಮಾರ್ಕೆಟ್ ಹೈ ವ್ಯಾಲ್ಯೂಯೇಷನ್ ಪೇ ಮಾಡುತ್ತೆ. ಬಿಕಾಸ್ ಪ್ರಮೋಟರ್ ಮೈಂಡ್ ಸೆಟ್ ಚೇಂಜ್ ಆಗಿದೆ, ಈ ಗಾಡಿ ಓಡಿಸೋದು ಮೈಂಡ್ ಚೇಂಜ್ ಆಗಿದೆ, ಇವಾಗ ಇವನು ನೋಡ್ಕೊಂಡು ಓಡಿಸ್ತಾನೆ, ಕ್ಲೀನ್ ಆಗಿ ಓಡಿಸ್ತಾನೆ ಅಂತ ಮಾರ್ಕೆಟ್ ಥಿಂಕ್ ಮಾಡುತ್ತೆ, ಅದಕ್ಕೆ ಹೈ ವ್ಯಾಲ್ಯೂಯೇಷನ್ ಪೇ ಮಾಡುತ್ತೆ. ಬಟ್ ಸ್ಟಿಲ್ ಸ್ವಲ್ಪ ಕಂಪ್ನಿಗಳು ಮಾಡ್ತವೆ. ನಿಮಗೆ ಆಗಂತ ಕಂಪ್ನಿಗಳು ನಿಮ್ಗೆ ಏನಾದ್ರು ಚೀಪ್ ಅನ್ಸಿದ್ರೆ, ಪಿ ಕಮ್ಮಿ ಇದೆ, ತುಂಬಾ ವ್ಯಾಲ್ಯೂಯೇಷನ್ ಇದರಲ್ಲಿ ಕಾಣ್ತಾ ಇದೆ ಅಂತ ಅನ್ಸಿದ್ರೆ, ನೀವು ಕ್ವಶನ್ ಮಾಡ್ಕೊಳ್ಳಿ, ಯಾಕೆ ಯಾರಿಗೂ ಗೊತ್ತಿಲ್ಲ, ನನಗೆ ಮಾತ್ರ ಗೊತ್ತಿದೆ ಅಂತ ಕಂಪ್ನಿಗಳನ್ನ ಮಾರ್ಕೆಟ್ ಇಗ್ನೋರ್ ಮಾಡಿರುತ್ತೆ, ಅಂತ ಪ್ರಮೋಟರ್ನ ಮಾರ್ಕೆಟ್ ನಂಬಿರಲ್ಲ. ಈ ಕ್ವಶನ್ ತುಂಬಾ ಲೆಂತ್ ಆಯ್ತು, ಬೇಜಾರಾಗಬೇಡಿ, ಬಿಕಾಸ್ ಇದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಅವ್ರು ಕೇಳಿರೋ ಕ್ವಶನ್ ನಿಮ್ಗೆ ಎಲ್ಲರಿಗೂ ಹೆಲ್ಪ್ ಆಗುತ್ತೆ, ಅದಕ್ಕೆ ಇದನ್ನ ಸ್ವಲ್ಪ ಲೆಂತ್ ಆದ್ರೂ ಪರವಾಗಿಲ್ಲ ಅಂತ ಎಕ್ಸ್ಪ್ಲೇನ್ ಮಾಡಿದೆ. ದಯವಿಟ್ಟು ಬೇಜಾರಾಗಬೇಡಿ. ಅಭಿ ಬ್ರದರ್, ಏನಕ್ಕೆ ಮೋತಿಲಾಲ್ ಓಸ್ವಾಲ್ HDFC ಬಗ್ಗೆ ರಿಪೋರ್ಟ್ ಕೊಡ್ತಾ ಇದೆ? HDFC ವೆಬ್ಸೈಟ್ ನಲ್ಲಿ ಇನ್ಫಾರ್ಮೇಶನ್ ಪಬ್ಲಿಷ್ ಮಾಡಲ್ವಾ? ಪ್ಲೀಸ್ ಪಿಕ್ ಮೈ ಕ್ವಶನ್. ಬ್ರೋ, ಅದು ಮೋತಿಲಾಲ್ ಓಸ್ವಾಲ್ ಒಂದು ಅನಲಿಸ್ಟ್ ಕಂಪನಿ, ಅದು ಅಲ್ಲಿ ಅನಲಿಸ್ಟ್ಗಳು ಇದಾರೆ, ಅವ್ರು ಹೇಳ್ತಾ ಇದಾರೆ HDFC ಬಗ್ಗೆ. ಇದರಿಂದ HDFCಗೂ ಆ ರಿಪೋರ್ಟ್ಗೂ ಸಂಬಂಧನೇ ಇಲ್ಲ. ನೀವು ಈಗ ನಾನೇನೋ ಹೇಳಿದೆ HDFC ಬ್ಯಾಂಕ್ ಮೇಲ್ ಹೋಗುತ್ತೆ, HDFC ಬ್ಯಾಂಕ್ ಚೆನ್ನಾಗಿ ಪ್ರಾಫಿಟ್ ಮಾಡುತ್ತೆ ಅಂತ ನಾನೊಂದು ರಿಪೋರ್ಟ್ ಕೊಟ್ಟೆ ಅನ್ಕೊಳ್ಳಿ. ಆ ರಿಪೋರ್ಟ್ನ HDFC ಬ್ಯಾಂಕ್ ಅವ್ರ ವೆಬ್ಸೈಟ್ ಅಲ್ಲಿ ಹಾಕೋಣುತ್ತಾ? ಈ ತರ ಎಷ್ಟು ಜನ ಬ್ರೋಕರ್ಗಳು ಕೊಡ್ತಾರೆ, ಎಲ್ಲಾನು ಅವ್ರ ವೆಬ್ಸೈಟ್ ಅಲ್ಲಿ ಹಾಕೋಣಕ್ಕಾಗತ್ತಾ? ಇದು ಬಂದ್ಬಿಟ್ಟು ಇವ್ರು ಹೇಳ್ತಾ ಇರೋದು, ಇವ್ರು ಆಸ್ ಎ ರಿಸರ್ಚ್ ಅನಲಿಸ್ಟ್ ಆಗಿ ಅವ್ರು ಹೇಳ್ತಾ ಇರೋದು HDFC ಮೇಲೆ ಒಪಿನಿಯನ್. ಬಟ್ ಅದನ್ನ ತಗೊಂಡೋಗಿ HDFC ಬ್ಯಾಂಕ್ ವೆಬ್ಸೈಟ್ ಅಲ್ಲಿ ಹಾಕೋಣಲ್ಲ. ನೀವು ಮೋತಿಲಾಲ್ ರಿಪೋರ್ಟ್ ಬೇಕಂದ್ರೆ ನೀವು ಮೋತಿಲಾಲ್ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡಬೇಕು. ಹಾಯ್ ಅಭಿ ಬ್ರೋ, ನಾನು ಗೌರ್ಮೆಂಟ್ ಎಂಪ್ಲಾಯಿ, ನಾನು ಹೆಲ್ತ್ ಇನ್ಶೂರೆನ್ಸ್ ತಗೊಂಡಿದ್ದೀನಿ. ಈಗ ಸರ್ಕಾರ ಜ್ಯೋತಿ ಸಂಜೀವಿನಿ ಸ್ಕೀಮ್ ಅಡಿಯಲ್ಲಿ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಆಗ್ತಾ ಇದೆ. ಸೊ ನಾನು ಹೆಲ್ತ್ ಇನ್ಶೂರೆನ್ಸ್ ಸ್ಟಾಪ್ ಮಾಡ್ಲಾ ಆರ್ ಎರಡೂ ಕಂಟಿನ್ಯೂ ಮಾಡ್ಲಾ? ಪ್ಲೀಸ್ ಪಿಕ್ ಅಂಡ್ ಸಜೆಸ್ಟ್ ಮೀ. ಬ್ರೋ, ಇದು ಒಳ್ಳೆ ವಿಚಾರ. ಗೌರ್ಮೆಂಟ್ ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮ್ ಬಂದಿದೆ, ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಕೊಡ್ತಾ ಇದೆ ಅಂದ್ರೆ ನಿಜವಾಗ್ಲೂ ಒಳ್ಳೆ ವಿಚಾರ. ಇದರಿಂದ ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ. ಬಟ್ ನನ್ನ ಸಜೆಷನ್ ಏನಂದ್ರೆ, ನಾವು ಗೌರ್ಮೆಂಟ್ ನ ನಂಬಕ್ಕಾಗಲ್ಲ. ಎಷ್ಟೋ ಜನ ಅಂತಾರೆ ಪ್ರೈವೇಟ್ ಕಂಪ್ನಿಗಳನ್ನ ನಂಬಕ್ಕಾಗಲ್ಲ ಅಂತ. ಪ್ರೈವೇಟ್ ಕಂಪ್ನಿಗಳನ್ನ ನಂಬೋದು ಒಂದು ಲೆಕ್ಕದಲ್ಲಿ, ಬಿಕಾಸ್ ಅಲ್ಲಿ ರೆಗ್ಯುಲೇಷನ್ ಇರುತ್ತೆ. ಇಲ್ಲಿ ಗೌರ್ಮೆಂಟ್ ಯಾವ ರೀತಿ ನಂಬ್ತೀರಾ? ಗೌರ್ಮೆಂಟ್ ಬಂದ್ಬಿಟ್ಟು ನಾಳೆ ಪಟ್ಟಂತ ರೂಲ್ಸ್ ಚೇಂಜ್ ಮಾಡ್ಬೋದು, ಇದಕ್ಕಿದ್ದಂಗೆ ಆ ಪಾಲಿಸಿದು ಏನು ಪವರ್ ಇರುತ್ತಲ್ಲ ಅದನ್ನ ಕಮ್ಮಿ ಮಾಡ್ಬೋದು, ಏನು ಬೇಕಿರೋ ಮಾಡ್ಬೋದು. ಸಡನ್ಲಿ ನಂಬಕ್ಕೆ ಹೋಗ್ಬೇಡಿ. ಒಂದು 2-3 ವರ್ಷ ನೋಡಿ, 2-3 ವರ್ಷ ಇದು ಸ್ಟೇಬಲ್ ಆಗಿದೆ, ಗೌರ್ಮೆಂಟ್ ಏನು ಚೇಂಜ್ ಮಾಡ್ತಾ ಇಲ್ಲ ಅಂದರೆ ಅವಾಗ ಡಿಸಿಷನ್ ಮಾಡಿ. ನನ್ನ ಪ್ರಕಾರ ಪ್ರೈವೇಟ್ನ ಡಿಲೀಟ್ ಮಾಡಬೇಡಿ, ಯಾವತ್ತು ಬೇಕಿರೋ ಕೆಲಸಕ್ಕೆ ಬರುತ್ತೆ. ಬೇಕಾದ್ರೆ ನಿಮ್ಮದು ಇದಿರುತ್ತಲ್ವ, ಏನು ಸಮ್ಮಶೂಡ್ನ ಕಮ್ಮಿ ತೊಗೊಳ್ಳಿ, ಪ್ರೀಮಿಯಂ ಕಮ್ಮಿ ಕಟ್ಟಬೇಕಾಗಿ ಬರುತ್ತೆ. ಬಟ್ ಎಕ್ಸಿಟ್ ಆಗಬೇಡಿ, ಕ್ಯಾನ್ಸಲ್ ಮಾಡಬೇಡಿ. ನಾಳೆ ಒಂದು ದಿವಸ ಈ ಗೌರ್ಮೆಂಟ್ ಯಾವಾಗ ಏನು ಡಿಸಿಷನ್ ತಗೊಳುತ್ತೋ ಗೊತ್ತಿಲ್ಲ. KP80 ಟೆಕ್ನಾಲಜಿ 1900ರಿಂದ 1660ಕ್ಕೆ ಬಂದಿದೆ. ಏನು ಕಾರಣ? ಇನ್ನೂ ಡೌನ್ ಆಗುತ್ತಾ ಹೇಗೆ? ಬ್ರೋ, ಇನ್ನೂ ಡೌನ್ ಆಗುತ್ತಾ ಹೇಗೆ ಅಂತ ಹೇಳಕ್ಕೆ ನಾವು ಬರಲ್ಲ, ಪಬ್ಲಿಕ್ ಅಲ್ಲಿ ಬಂದು ಇವೆಲ್ಲ ಹೇಳಂಗಿಲ್ಲ. ಏನಕ್ಕೆ ಡೌನ್ ಆಗಿದೆ ಅಂದ್ರೆ ಯುರೋಪ್ ಸ್ಲೋ ಡೌನ್ ಆಗಿದೆ. KP80 ಏನ್ ಕೆಲಸ ಮಾಡುತ್ತೆ ಹೇಳಿ? KP80 ಬಂದ್ಬಿಟ್ಟು KP80 ಬಿಸ್ನೆಸ್ ಮಾಡೆಲ್ ಬಂದ್ಬಿಟ್ಟು ER&D ಬಿಸ್ನೆಸ್. ER&D ಅಂದ್ರೆ ಇಂಜಿನಿಯರಿಂಗ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಂತ. ಇವ್ರೇನ್ ಮಾಡ್ತಾರೆ, ಕಂಪ್ನಿಗಳಿಗೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮಾಡಕ್ಕೆ ಹೆಲ್ಪ್ ಮಾಡ್ತಾರೆ. ಈಗ ಎಕ್ಸಾಂಪಲ್, ನೀವು ಯಾವುದೋ ಒಂದು BMW ನೋಡಿದೀರಾ, BMW ನಲ್ಲಿ ADAS ಅನ್ನೋ ಫಂಕ್ಷನ್ ಇದೆ. ADAS ಅಂದ್ರೆ ನೀವು ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಸಡನ್ಲಿ ಏನಾದ್ರು ಅಡ್ಡ ಬಂದ್ರೆ ಆಟೋಮೆಟಿಕ್ಲಿ ಇದು ಫೌಂಡ್ ಔಟ್ ಮಾಡ್ಬಿಟ್ಟು ಸ್ಟಾಪ್ ಮಾಡ್ಬಿಡುತ್ತೆ, ಬ್ರೇಕ್ ಹಿಡಿಯುತ್ತೆ. ಇದು ಒಂದು ಟೆಕ್ನಾಲಜಿ. ಈ ಟೆಕ್ನಾಲಜಿ BMW ಡೆವಲಪ್ ಮಾಡಕ್ ಆಗಲ್ಲ, ಬಿಕಾಸ್ BMW ಹತ್ರ ಇನ್ ಹೌಸ್ ಇಂಜಿನಿಯರ್ಗಳಿಲ್ಲ, ಸಾಫ್ಟ್ವೇರ್ ಇಂಜಿನಿಯರ್ಗಳಿಲ್ಲ. ಅವ್ರೇನ್ ಮಾಡ್ತಾರೆ, ಈ R&D ನ ಔಟ್ಸೋರ್ಸ್ ಮಾಡ್ತಾರೆ. ಆ ಔಟ್ಸೋರ್ಸ್ ಕೆಲಸ
ಕೆಲಸ ಯಾರು ಮಾಡ್ತಾರೆ, ಈ KP-IT ಮಾಡುತ್ತೆ. KP-IT ಮೇನ್ಲಿ ಫೋಕಸ್ಡ್ ಆನ್ ಪ್ಯಾಸೆಂಜರ್ ವೆಹಿಕಲ್ ಅಲ್ಲಿ KP-IT ತುಂಬಾ ಫೋಕಸ್ ಮಾಡುತ್ತೆ, ಅದರಿಂದನೇ ಮೇಜರ್ ರೆವಿನ್ಯೂ ಬರುತ್ತೆ. ಈಗ ಯುರೋಪಲ್ಲಿ ಏನಾಗ್ತಾ ಇದೆ ಅಂದ್ರೆ, ಯುರೋಪಲ್ಲಿ ತುಂಬಾ ಸ್ಲೋ ಡೌನ್ ಆಗಿದೆ ರೀಸೆಂಟ್ಲಿ. ಅದಲ್ದಲೆ ಯುರೋಪಲ್ಲಿ ಚೈನೀಸ್ ಕಾಂಪಿಟೇಷನ್ ತುಂಬಾ ಜಾಸ್ತಿ ಆಗಿದೆ. BYD ಈ ಬೇರೆ ಬೇರೆ ಕಾರ್ಗಳು ಬಂದ್ಬಿಟ್ಟು ಯುರೋಪಲ್ಲಿ ಕಾಂಪೀಟ್ ಮಾಡ್ತಾ ಇದ್ದಾರೆ. ಇದರಿಂದ ಯುರೋಪ್ ಕಂಪ್ನಿಗಳ ಕಾರ್ಗಳು ಕಮ್ಮಿ ಸೆಲ್ ಆಗ್ತಾ ಇದಾವೆ. ಅದಕ್ಕೆ ಇವ್ರಿಗೆ ಹೊಸ ಆರ್ಡರ್ ಸಿಗ್ತಾ ಇಲ್ಲ. ಈವನ್ ಮ್ಯಾನೇಜ್ಮೆಂಟ್ ಕೂಡ ಹೇಳ್ತಾ ಇದೆ, ನಮ್ಮ ಹತ್ರ ಪೈಪ್ಲೈನ್ ಅಲ್ಲಿ ಒಳ್ಳೆ ಆರ್ಡರ್ ಇದಾವೆ, ಬಟ್ ಇವ್ಯಾವು ಕನ್ವರ್ಟ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಪೈಪ್ಲೈನ್ ಅಲ್ಲಿ ಆರ್ಡರ್ ಬರ್ತಿದಾವೆ, ಬಟ್ ಇವ್ಯಾವು ಕನ್ವರ್ಟ್ ಆಗ್ತಾ ಇಲ್ಲ. ಅವರು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ. ಮಾರ್ಕೆಟ್ ಅಂದ್ರೆ ಕಾರ್ ಮಾರ್ಕೆಟ್. ಯುರೋಪ್ ಅಲ್ಲೆಲ್ಲ ಏನಾಗಿದೆ, ಈ ತರ ಚೈನೀಸ್ BYD ಈ ಕಂಪ್ನಿಗಳೆಲ್ಲ ಹೋಗ್ಬಿಟ್ಟು ಈ ಎಲೆಕ್ಟ್ರಿಕ್ ವೆಹಿಕಲ್ ಅಲ್ಲಿ ತುಂಬಾ ಕಾಂಪೀಟ್ ಮಾಡ್ತಾ ಇದ್ದಾರೆ, ಕಮ್ಮಿ ಪ್ರೈಸ್ ಅಲ್ಲಿ ಸೆಲ್ ಮಾಡ್ತಾ ಇದ್ದಾರೆ. ಇದರಿಂದ ಯುರೋಪ್ ನ ಎಕ್ಸಿಸ್ಟಿಂಗ್ ಕಂಪ್ನಿಗಳು ಯಾವಿದಾವೆ, BMW, Benz, ಆಲ್ಮೋಸ್ಟ್ ಮೋಸ್ಟ್ ಆಫ್ ದಿ ನೀವು ಲಕ್ಸುರಿ ಕಾರ್ ಅಂತ ಯಾವ್ಯಾವ ನೋಡ್ತೀರಾ ಎಲ್ಲಾನು ಯುರೋಪ್ ಇಂದಾನೆ ಇರೋದು. ಅಂತ ಕಂಪ್ನಿಗಳು ಸಫರ್ ಮಾಡ್ತಾ ಇದ್ದಾರೆ. ಅದಕ್ಕೆ ಇವ್ರದ್ದು ರೆವಿನ್ಯೂ ಡೌನ್ ಆಗಿದೆ. ಅದಕ್ಕೆ ಮಾರ್ಕೆಟ್ ಕೂಡ ಪನಿಷ್ ಮಾಡಿದೆ. ಮತ್ತೆ AI ಬೇರೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. AI ಇಂದ ER&D ಏನು ಪ್ರಾಬ್ಲಮ್ ಆಗಲ್ಲ, ಬಟ್ ಸೆಂಟಿಮೆಂಟ್ ಇದೆಯಲ್ಲ, ಸೆಂಟಿಮೆಂಟ್ ಮೂವ್ ಮಾಡುತ್ತೆ. ಸೆಂಟಿಮೆಂಟ್ ವೀಕ್ ಇದ್ರೆ ಎಲ್ಲ ಶೇರ್ ಪ್ರೈಸ್ ಕೆಳಗೆ ಬರ್ತವೆ, ಸೆಂಟಿಮೆಂಟ್ ಸ್ಟ್ರಾಂಗ್ ಇದ್ರೆ ಎಲ್ಲ ಶೇರ್ ಪ್ರೈಸ್ ಮೇಲೆ ಹೋಗ್ತವೆ. ಈಗ ಸಾಫ್ಟ್ವೇರ್ ಕಂಪ್ನಿಗಳಿಗೆ ಸೆಂಟಿಮೆಂಟ್ ವೀಕ್ ಇದೆ, ಇದರಿಂದನೂ ಅವ್ರ ಶೇರ್ ಪ್ರೈಸ್ ಡೌನ್ ಆಗ್ತಾ ಇದೆ. ಬ್ರೋ, IDFC ಬ್ಯಾಂಕ್ ಯಾಕೆ ಬೀಳ್ತಿದೆ, ಅದರಲ್ಲಿ ತುಂಬಾ ಪಬ್ಲಿಕ್ ಬೈ ಮಾಡಿದ್ದಾರೆ, ಇದು ಒಂದು ಗುಡ್ ಬ್ಯಾಡ್, ಪ್ಲೀಸ್ ಎಕ್ಸ್ಪ್ಲೇನ್ ಮೀ ಬ್ರೋ. IDFC ಯಾಕೆ ಬೀಳ್ತಿದೆ ಅಂತ ನಾನು ಒಂದು ವಿಡಿಯೋ ಮಾಡಿದ್ವಲ್ವಾ, ಅದು ನಮ್ದು ಟೀಮ್ ಏಂಜಲ್ ಇನ್ವೆಸ್ಟ್ಮೆಂಟ್ ಚಾನಲ್ ಒಂದು ವಿಡಿಯೋ ಮಾಡಿದೀವಿ. ಅದೊಂದು ಫ್ರಾಡ್ ಆಗಿತ್ತು, 590 ಕೋಟಿ ಅಷ್ಟು ಫ್ರಾಡ್ ಆಗಿತ್ತು. ಆ ರೀಸನ್ ಇಂದ ಮಾರ್ಕೆಟ್ ಇದನ್ನ ಕೆಳಗೆ ತಗೊಂಬಂದಿತ್ತು, ಡೌನ್ ಮಾಡಿತ್ತು. ಮತ್ತೆ ರೀಸೆಂಟ್ಲಿ ಮಾರ್ಕೆಟ್ ಫಾಲ್ ಆಗ್ತಾ ಇದೆಯಲ್ಲ, ಇವಾಗ ಎಲ್ಲ ಶೇರು ಬೀಳ್ತಾ ಇದೆ ಅಂತಲ್ಲ, ಎಲ್ಲ ಶೇರ್ಗಳು ಬೀಳ್ಬೇಕಾದ್ರೆ IDFCನೂ ಬೀಳುತ್ತೆ, ಎಲ್ಲಾನು ಬೀಳುತ್ತೆ. ಮೇಲ್ ಹೋಗ್ಬೇಕಾದ್ರೆ ಎಲ್ಲಾನು ಮೇಲ್ ಹೋಗ್ತವೆ. ಇದು 80ರಿಂದ 70ಕ್ಕೆ ಬರಕ್ ಕಾರಣ ಈ ನ್ಯೂಸ್, ಇದು ಅಲ್ಲಿಂದ ಇಲ್ಲಿಗೆ ಬರಕ್ ಕಾರಣ ಮಾರ್ಕೆಟ್. 70 ರೂಪಾಯಿಂದ 60 ರೂಪಾಯಿಗೆ ಬರಕ್ ಕಾರಣ ಮಾರ್ಕೆಟ್. ಹಾಯ್ ಬ್ರೋ, ಈ ಕ್ವಶನ್ ಪಿಕ್ ಮಾಡಿ ಪ್ಲೀಸ್, ಇದು ಫ್ಯಾಮಿಲಿ ಪ್ರಾಬ್ಲಮ್ ಆಗಿದೆ. ಅದಕ್ಕೆ ಬ್ರೋ, ನನ್ನಮ್ಮ ಟೀಚರು ಇನ್ನು 2 ವರ್ಷ ರಿಟೈರ್ಡ್ ಆಗ್ತಾರೆ, ಅಪ್ಪ ಬಿಸ್ನೆಸ್ ಮಾಡ್ತಾರೆ, ಅಮ್ಮ ಹೆಸರಲ್ಲಿ 20 ಇಯರ್ದು ಹೋಮ್ ಲೋನ್ ಇದೆ, ಅದು ರಿಟೈರ್ಮೆಂಟ್ ಟೈಮ್ಗೆ ಮುಗಿಯುತ್ತೆ. ಬಟ್ ಅಪ್ಪ ಅಮ್ಮ ಬೇರೆ ಕಡೆ ಪರ್ಸನಲ್ ಲೋನ್ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ, ಅಂದರೆ ಕೈ ಸಾಲ. ಏನಾದರೂ ಅಮೌಂಟ್ ಇಲ್ಲ ಅಂದರೆ ಪರ್ಸನಲ್ ಲೋನ್ಗೆ ಹೋಗ್ತಾರೆ. 6-7 ಲಕ್ಷ ಸಾಲ ಇದೆ ಬ್ರೋ, ಇದು ಪರ್ಸನಲ್ ಲೋನ್. ಅದರಿಂದ ಡೈಲಿ ಇಲ್ಲ ಆದರೂ ವೀಕ್ಲಿ 3-4 ಸಲ ಜಗಳ ಆಡ್ತಾರೆ. ನನಗೆ ಮನೆ ಬಿಟ್ಟು ಹೋಗ್ಬಿಡೋಣ ಅನ್ಸುತ್ತೆ, ಆದರೆ ಒಂದು ಸೈಟ್ ಇದೆ ಬ್ರೋ, ಅದನ್ನ ಮಾರಿದ್ರೆ 6.5 ಲಕ್ಷಗೆ ಹೋಗುತ್ತೆ, ಮಾರಿಬಿಡಿ ನೆಮ್ಮದಿಯಾಗಿರ್ಬೋದು ಅಂದರೆ ಕೇಳ್ತಾ ಇಲ್ಲ. ನಾನು ಡಿಗ್ರಿ ಮಾಡ್ತಾ ಇದ್ದೀನಿ, ನನಗೆ ದಿನ ಹುಚ್ಚು ಬರುತ್ತೆ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ, ಒಂದು ಐಡಿಯಾ ಕೊಡಿ ಬ್ರೋ ಪ್ಲೀಸ್. ಮಂಜು ಬ್ರೋ, ಇದು ನಿಮ್ಮ ಪ್ರಾಬ್ಲಮ್ ಅಲ್ಲ, ಮೋಸ್ಟ್ ಆಫ್ ದಿ ಮಿಡಲ್ ಕ್ಲಾಸ್ ಮನೆಯಲ್ಲಿ ಇದೇ ಪ್ರಾಬ್ಲಮ್ ಇರುತ್ತೆ. ನೀವು ಇಂಟರ್ನೆಟ್ಟಲ್ಲಿ ತುಂಬ ಪಾಸಿಟಿವ್ ವಿಷಯಗಳು ನೋಡ್ಕೊಂಡು, ತುಂಬ ಹೈ ಮೋಟಿವೇಶನ್ ವಿಷಯಗಳು ನೋಡ್ಕೊಂಡು ಎಲ್ಲರ ಮನೆ ಚೆನ್ನಾಗಿದೆ, ನಮ್ಮ ಮನೆ ಮಾತ್ರ ಈ ಥರ ಇದೆ ಅಂತ ಅನ್ಕೊಬೇಡಿ. ಮೋಸ್ಟ್ ಆಫ್ ದಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಈ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಕೈ ಸಾಲ ತುಂಬ ಜನದ್ದು ಪ್ರಾಬ್ಲಮ್, ಯಾಕಂದರೆ ಅದೊಂಥರ ಡ್ರಗ್ ಇದ್ದಂಗೆ. ಒಂದ್ಸಲ ಮಾಡಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಪದೇ ಪದೇ ಮಾಡ್ಬೇಕನ್ಸುತ್ತೆ, ಎಲ್ಲದಕ್ಕೂ ಕೈ ಚಾಚಬೇಕಾಗುತ್ತೆ, ಕೈ ಚಾಚಂಗೆ ಆಗುತ್ತೆ. ಇದು ನಿಮ್ಮ ಮನೆಗಲ್ಲ, ಎಲ್ಲರ ಮನೆಗೂ ಪ್ರಾಬ್ಲಮ್ ಇದೆ, ನೀವು ಮಾತ್ರ ಅಲ್ಲ, ನೀವು ಮಾತ್ರ ಇದನ್ನು ಫೇಸ್ ಮಾಡ್ತಾ ಇಲ್ಲ. ನೀವು ಯಾಕೋ ಇದನ್ನು ಪರ್ಸ್ನಲಿ ಓವರ್ ಆಗಿ ಕಾಣ್ತಾ ಇದ್ದೀರಾ. ಮತ್ತೆ ಆ ಸೈಟ್ನ ಸೆಲ್ ಮಾಡಿಬಿಟ್ರೆ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ, ಇನ್ನೂ ಜಾಸ್ತಿ ಆಗುತ್ತೆ. ಬಿಕಾಸ್ ಆ ಪ್ರಾಬ್ಲಮ್ ಸದ್ಯಕ್ಕೆ ಸಾಲ್ವ್ ಆಗಿದೆ, ನಾಳೆ ಒಂದು ದಿವಸ ದುಡ್ಡು ಬೇಕಾದ್ರೆ ಮತ್ತೆ ಹೋಗ್ತಾರೆ, ಮತ್ತೆ ಸಾಲ ಮಾಡ್ತಾರೆ. ಇದನ್ನು ನೀವು ರಿಸಾಲ್ವ್ ಮಾಡೋಕ್ಕಾಗದೇ ಇಲ್ಲ. ನೀವೇನು ಮಾಡ್ಬೋದು ಅಂದರೆ, ನೀವು ಇದನ್ನು ಕಂಪ್ಲೀಟ್ಲಿ ಬಿಟ್ಬಿಟ್ಟು ಅವ್ರ ಪಾಡಿಗೆ ಅವ್ರು ಏನಾದರೂ ಮಾಡ್ಕೊಳ್ಳಿ ಅಂತ ಬಿಟ್ಬಿಟ್ಟು, ನೀವು ತಲೆ ಕೆಡಿಸ್ಕೊಂಡಲೆ ಅವ್ರು ಜಗಳ ಮಾಡ್ತಾರೆ, ಗಂಡ ಹೆಂಡತಿ ಜಗಳ ಮಾಡ್ತಾರೆ, ಆಮೇಲೆ ಸುಮ್ಮನೆ ಆಗ್ತಾರೆ. ಇದ್ದಿದ್ದೇ ಅದು. ನೀವು ಯಾಕೆ ಅದ್ರ ಕಡೆ ಗಮನ ಕೊಡ್ತೀರಾ, ನೀವು ಯಾಕೆ ಪರ್ಸ್ನಲಿ ಇನ್ವಾಲ್ವ್ ಆಗ್ತಿದ್ದೀರಾ? ಅವ್ರು ಏನಾದರೂ ಮಾಡ್ಕೊಳ್ಳಿ, ಬಿಟ್ಬಿಡಿ. ನಿಮ್ಮದು ಕೆರಿಯರ್ ಏನಿದೆ, ನಿಮ್ಮದು ಏನು ಕಾಲೇಜ್ ಇದೆ, ಅದ್ರ ಕಡೆ ಗಮನ ಕೊಡಿ, ಅದ್ರ ಕಡೆ ಜಾಸ್ತಿ ಗಮನ ಕೊಡಬೇಡಿ. ಮತ್ತು ನೀವೇನಾದರೂ ದುಡ್ಡು ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ನೀವು ಏನಾದರೂ ಅರ್ನಿಂಗ್ ಕಡೆ ಗಮನ ಕೊಡಿ, ನಿಮ್ಮ ಕೆರಿಯರ್ ಕಡೆ ಗಮನ ಕೊಡಿ. ಒನ್ಸು ನೀವು ನಿಮ್ಮ ಲೈಫಲ್ಲಿ ದುಡ್ಡು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ, ದುಡ್ಡು ನೋಡಿದ್ರೆ ನಿಮ್ಮ ಅಪ್ಪ ಅಮ್ಮನೇ ನಿಮ್ಮ ಮಾತನ್ನ ಕೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವಾಗ ನಿಮ್ಮ ಮಾತು ಯಾರೂ ಕೇಳಲ್ಲ. ಹೋಗ ನಿನಗೇನು ಗೊತ್ತು, ನೀವು ಸಾಲ ಮಾಡಬೇಡಿ ಅಂತ ಹೇಳಿದ್ರೆ, ಹೋಗೋ ನಿನಗೇನು ಗೊತ್ತು, ಯಾವ್ದಾದ್ರು ಬಂದು ಸಂಸಾರ ಮಾಡಿ ನೋಡು, ನಿನಗೆ ಗೊತ್ತಾಗುತ್ತೆ ಎಷ್ಟು ಕಷ್ಟ ಇದೆ ಗೊತ್ತಾ ಜೀವನ. ನೀನೇನೋ ಕುತ್ಕೊಂಡು ಹೇಳ್ಬಿಡ್ತೀಯ, ಕಾಲೇಜ್ಗೆ ಹೋಗೋ ಟೈಮಲ್ಲಿ ಹೇಳ್ತೀಯ, ಹೊರಗಡೆ ಬಂದು ನೋಡು ಜೀವನ ಹೆಂಗಿದೆ ಅಂತ ಬೈದು ನಿಮಗೆ ಕಳಿಸ್ಬಿಡ್ತಾರೆ. ನೀವೇನೂ ಮಾಡೋಕ್ಕಾಗಲ್ಲ, ನಿಮ್ಮ ಮಾತು ಯಾರು ಕೇಳೋದು ಇಲ್ಲ. ಅದಕ್ಕೆ ಏನು ಮಾಡಿ, ಅವ್ರು ಏನಾದರೂ ಮಾಡಲಿ, ಜಗಳ ಆಡಿದ್ರು ಕೂಡ ಅವ್ರು ಜಗಳ ಆಡ್ತಾರೆ, ಗಂಡ ಹೆಂಡತಿ, ಆಮೇಲೆ ಸರಿ ಆಗ್ತಾರೆ. ನೀವು ಅಲ್ಲಿ ಇನ್ವಾಲ್ವ್ ಆಗಬೇಡಿ, ನಿಮ್ಮದನ್ನು ನೀವು ನೋಡ್ಕೊಳ್ಳಿ. ನಿಮ್ಮ ಕೈಯಲ್ಲಿ ಕಂಟ್ರೋಲ್ ಏನಿದೆ, ಅವ್ರಿಗೆ ಜಗಳ ತಡೆಯೋ ಕಂಟ್ರೋಲ್ ಇದೆಯಾ ನಿಮ್ಮ ಕೈಲಿ? ಇಲ್ಲ. ನಿಮ್ಮ ಕಂಟ್ರೋಲಲ್ಲಿ ಏನಿದೆ? ನಿಮ್ಮ ಕಂಟ್ರೋಲಲ್ಲಿ ನಿಮ್ಮ ಕೆರಿಯರ್ನ ನೀವು ಬಿಲ್ಡ್ ಮಾಡ್ಕೊಳೋದು, ನಿಮ್ಮ ಎಜುಕೇಷನ್ ಕಡೆ ಗಮನ ಕೊಡೋದು, ಮತ್ತು ನೀವು ಪರ್ಸ್ನಲಾಗಿ ಏನೋ ಗ್ರೋತ್ ಆಗೋದು, ಇದು ನಿಮ್ಮ ಕೈಯಲ್ಲಿದೆ. ನೀವು ಸ್ವಲ್ಪ ಏನಾದರೂ ಇಂಪ್ರೂವ್ಮೆಂಟ್ ತೋರಿಸಿ ನಿಮ್ಮ ಮನೆಯಲ್ಲಿ. ಇಲ್ಲ ನಾನು ಕೂಡ ಸೀರಿಯಸ್ ಆಗಿದ್ದೀನಿ, ನಾನು ಕೂಡ ಲೈಫಲ್ಲಿ ಸೀರಿಯಸ್ ಆಗಿ ತೊಗೊಂಡಿದ್ದೀನಿ ಅಂತ ಹೋಗಿ ಹೊರಗಡೆ ಏನಾದರೂ ಕೆಲಸ ಮಾಡಿ ಒಂದು 4 ಕಾಸು ದುಡೀರಿ. ನೀವೇನೋ ಕಷ್ಟಪಡ್ತಿದ್ದೀರಾ, ನಮ್ಮ ಮನೆಗೂ ಏನೋ ಕಾಂಟ್ರಿಬ್ಯೂಟ್ ಮಾಡ್ತಿದ್ದೀರಾ ಅಂತ ಅವ್ರೇನು ಮಾಡ್ತಾರೆ, ನಿಮ್ಮ ಮಾತು ಕೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ನಿಮ್ಮ ಮಾತಿಗೆ ಒಂದು 4 ಕಾಸು ಬೆಲೆ ಬರುತ್ತೆ. ಇಲ್ಲ ಅಂದರೆ
ಬೆಲೆ ಬರೋದೇ ಇಲ್ಲ. ನೀವು ಮತ್ತೆ ಹೇಳ್ಬೇಡಿ ತಂದೆ ತಾಯಿ ಎಲ್ಲನೂ ದುಡ್ಡು ನೋಡಲ್ಲ, ತಂದೆ ತಾಯಿ ದುಡ್ಡಿಗೆ ಬೆಲೆ ಕೊಡಲ್ಲ, ಇವೆಲ್ಲ ಮಾತಾಡಬೇಡಿ. ಬಿಕಾಸ್ ಜಗತ್ತು ನಿಂತಿರೋದೇ ದುಡ್ಡು ಮೇಲೆ. ನೀವು ದುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವ್ರು ದುಡ್ಡಿಗೆ ಬೆಲೆ ಕೊಡಲ್ಲ, ಬಟ್ ನೀವು ದುಡಿತಿದ್ದೀರಾ ಅಂತ ಬೆಲೆ ಕೊಡ್ತಾರೆ. ಯಾಕಂದರೆ ನೀನು ಸೀರಿಯಸ್ ಆಗಿದೆಯಾ ಅಂತ ಬೆಲೆ ಕೊಡ್ತಾರೆ. ಅವ್ರು ಮಾತ್ರ ಅಲ್ಲ, ನಿಮ್ಮ ಸೊಸೈಟಿನಲ್ಲಿ ನಿಮ್ಮ ಸಂಬಂಧಿಕರು ಎಲ್ಲ ಕೂಡ ಬೆಲೆ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಯಾವ್ದ್ರ ಮೇಲೆ ಫೋಕಸ್ ಮಾಡಬೇಕು ಅದ್ರ ಮೇಲೆ ಫೋಕಸ್ ಮಾಡಿ. ಯಾವ್ದು ನಿಮ್ಮ ಕೈಯಲ್ಲಿ ಕಂಟ್ರೋಲ್ ಇಲ್ಲ ಅಂದಮೇಲೆ ಅದ್ರ ಮೇಲೆ ಫೋಕಸ್ ಮಾಡಿದ್ರೆ ಟೈಮ್ ವೇಸ್ಟ್ ಅಲ್ಲ. ಇದರಿಂದ ನೀವು ಡಿಪ್ರೆಸ್ ಆಗ್ತೀರಾ, ನಿಮ್ಮ ಎಜುಕೇಷನ್ ಹಾಳಾಗುತ್ತೆ, ನೀವು ಮತ್ತೆ ಲೈಫಲ್ಲಿ ಏನೂ ಮಾಡೋಕ್ಕಾಗಲ್ಲ. ಮತ್ತು ನಾಳೆ ಒಂದು ದಿವಸ ವಿಕ್ಟಿಮ್ ಕಾರ್ಡ್ ಥರ ಅಡ್ಡಾಡ್ತೀರಾ. ನಾನು ಚೆನ್ನಾಗಿ ಓದ್ತಾ ಇದ್ದೆ, ನಾನು ಚೆನ್ನಾಗಿ ಪಾಸ್ ಆಗ್ತಾ ಇದ್ದೆ, ನಮ್ಮ ಅಪ್ಪ ಈ ಥರ ಸಾಲ ಮಾಡ್ಬಿಟ್ಟು ನನ್ನನ್ನು ಹಾಳು ಮಾಡ್ದೆ, ನಮ್ಮಮ್ಮ ಈ ಥರ ಜಗಳ ಮಾಡ್ತಿದ್ರು ಇಬ್ಬರು, ಅದಕ್ಕೆ ನಾನು ಈ ಥರ ಆಗಿಲ್ಲ ಅಂತ ನೀವು ವಿಕ್ಟಿಮ್ ಕಾರ್ಡ್ ಥರ ಅಡ್ಡಾಡ್ತೀರ ಎಲ್ಲ ಕಡೆ. ನಿಮ್ಮ ಲೈಫ್ನ ನಿಮ್ಮ ಅಪ್ಪ ಅಮ್ಮ ಉದ್ಧಾರ ಮಾಡ್ಬೇಕಂತೇನಿಲ್ಲ, ಅವ್ರು ನಿಮ್ಮನ್ನು ಊಟ ಹಾಕೋದೇ ದೊಡ್ಡ ಕೆಲಸ. ನಮ್ಮ ಲೈಫ್ನ ಇವಾಗ ನಿಮಗೆ ಗೊತ್ತಾಗಿದೆಯಲ್ವಾ, ಇವಾಗ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಗೊತ್ತಾಗಿದೆಯಲ್ಲ, ಬುದ್ಧಿ ಇದೆಯಲ್ವಾ. ಇವಾಗ ನೀವು ನಿಮ್ಮ ಡಿಸಿಷನ್ ತಗೊಳ್ಳಿ, ಬಿಟ್ಬಿಡಿ. ಅವ್ರು ಇಷ್ಟು ದಿವಸ ನಿಮ್ಮನ್ನು ದೊಡ್ಡವ್ರು ಮಾಡಿದ್ದಾರೆ, ಈ ಲೆವೆಲ್ವರೆಗೂ ತಂದಿದ್ದಾರೆ, ಅಟ್ಲೀಸ್ಟ್ ಡಿಗ್ರಿಗೆ ಸೇರಿಸಿದಾರಲ್ಲ, ನಿಮ್ಮನ್ನು ಗಾರೆ ಕೆಲಸ ಕಳಿಸಿದ್ರೆ ಏನು ಮಾಡ್ತಿದ್ರಿ? ಅಟ್ಲೀಸ್ಟ್ ಇವಾಗಾದರೂ ಬುದ್ಧಿ ಕಲೀರಿ, ಹೊರಗಡೆ ಹೋಗಿ ಏನಾದರೂ ಮಾಡಿ, ಒಂದು 4 ಕಾಸು ದುಡೀರಿ. ಕಾಲೇಜ್ಗೆ ಹೋಗ್ತಾನೆ ಪಾರ್ಟ್ ಟೈಮ್ ಜಾಬ್ ಮಾಡಿ. ಆಗ ನಿಮ್ಮ ಮನೆಯಲ್ಲಿ ನಿಮ್ಮ ಮಾತನ್ನ ಕೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಿಧಾನಕ್ಕೆ ಸಾಲ ತೀರಿಸಿ, ಸೈಟ್ ಮಾರಕ್ಕೆ ಹೋಗ್ಬೇಡಿ. ಸೈಟ್ ಇರಲಿ, ನಿಧಾನಕ್ಕೆ ಸಾಲ ತೀರಿಸಿ. ಅದೇನು 6-7 ಲಕ್ಷ ನೀವು ಮನ್ಸು ಮಾಡಿದ್ರೆ ಬೇಗ ತೀರಿಸ್ಬಿಡ್ದು. ಎಲ್ಲ ಸೇರ್ಕೊಂಡು ಬೇಗ ತೀರಿಸ್ಬಿಡ್ಬೋದು. ನಿಮ್ಮ ಮನೆಯವರೆಲ್ಲ 2-3 ವರ್ಷಕ್ಕೆ ತೀರೋಗ್ಬಿಡುತ್ತೆ. ಸೈಟ್ ಮಾರಿದ್ರೆ ಸೈಟ್ ತಗೊಳಕ್ಕಾಗಲ್ಲ, ಅವನ್ನೆಲ್ಲ ಮಾರಕ್ಕೆ ಹೋಗ್ಬೇಡಿ. 1-2 ವರ್ಷಕ್ಕೆ ಎಲ್ಲಾನು ಚೆನ್ನಾಗಿ ಆಗ್ತಾ ಹೋಗುತ್ತೆ. ಫಸ್ಟು ನೀವು ಚೇಂಜ್ ಆಗಿ. ಅನದರ್ 5% ಡ್ರಾಪ್ ಬರುತ್ತೆ ಬ್ರೋ. ವೆನ್ ನಿಫ್ಟಿ ಕಮ್ಸ್ ಟು 21,000 ಐ ವಿಲ್ ಇನ್ವೆಸ್ಟ್. ಗ್ರೇಟ್ ಬ್ರೋ. ಹೇಳೋಕ್ಕಾಗಲ್ಲ, ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಲೈಕ್ 25,000ದಿಂದ 22,500ಕ್ಕೆ ಬಂದಿತ್ತು ಅಂದರೆ ಅಲ್ಲಿಂದ ಇನ್ನೇನು 1,500 ಪಾಯಿಂಟ್ ಬೀಳೋದೇನು ಮ್ಯಾಟ್ರ್ ಅಲ್ಲ. ಬಟ್ ಅದು ನಿಮ್ಮ ಸ್ಟ್ರಾಂಗ್ ತನ, ನೀವೇನೋ ಅನಲೈಸಿಸ್ ಮಾಡಿದ್ದೀರಾ, ನೀವೇನೋ ಬಿಲೀವ್ ಮಾಡಿದ್ದೀರಾ, ಅಲ್ಲಿಗೆ ಬರ್ಬೋದು ಅಂತ ಪ್ರಿಡಿಕ್ಟ್ ಮಾಡ್ತಿದ್ದೀರಾ. ಇಲ್ಲಿಂದ ಒಂದು 20% ಮೇಲೋದ್ರೆ, 20% ಅಂದರೆ ಜಸ್ಟ್ 4,500 ಪಾಯಿಂಟು. 4,500 ಪಾಯಿಂಟ್ ಮೇಲೋದ್ರೆ 20% ಮೇಲೋಗುತ್ತೆ. ಇವಾಗ ನೀವು 5% ಉಳ್ಸೋಕ್ಕೋಸ್ಕರ 20% ಕಳ್ಕೊತೀರಾ. ಅಕಸ್ಮಾತ್ ನೀವು ಅನ್ಕೊಂಡಂಗೆ ಆದರೆ ನೀವು 5% ಉಳಿಸ್ತೀರಾ. ರಿಸ್ಕ್ ರಿವಾರ್ಡ್ ಬ್ರೋ. ನೀವು ವೆಯ್ಟ್ ಮಾಡಿದ್ರೆ ನೀವು ಅನ್ಕೊಂಡಂಗೆ ಆದರೆ ನಿಮಗೆ ರಿವಾರ್ಡು. ಅಕಸ್ಮಾತ್ ನೀವು ವೆಯ್ಟ್ ಮಾಡ್ಕೊಂಡಿರ್ತೀರಾ, ಮಾರ್ಕೆಟ್ ಡೌನ್ ಆಗಲಿಲ್ಲ, ಮೇಲೆ ಹೋಗ್ಬಿಡ್ತಂದ್ರೆ ಅಲ್ಲಿ ರಿಸ್ಕು. ನೀವು ದುಡ್ಡು ಕಳ್ಕೊತೀರಾ. ದುಡ್ಡು ಕಳ್ಕೊಂಡಂಗೆ ಇದು ನಿಮಗೆ 1 ಲಕ್ಷ ಥರ ಮಾತ್ರ ಇರುತ್ತೆ, ಮೈನಸ್ ಆಗಿ ಕಾಣ್ತಾ ಇರಲ್ಲ. ಬಟ್ ನೀವೇ ಯೋಚನೆ ಮಾಡಿ, 1 ಲಕ್ಷ ಇದ್ದಿದ್ದೀರ, ಅದು 1,20,000 ಆಗ್ತಿತ್ತು. 20,000 ಲಾಸ್ ಆದಂಗಲ್ವಾ ಅದು? ನಿಮ್ಗೆ ಎಷ್ಟೋ ಜನಕ್ಕೆ ಅದು ಫೀಲ್ ಆಗಲ್ಲ. ಅದು ಕೈಯಲ್ಲಿ ದುಡ್ಡು ಇಟ್ಕೊಂಡು ಮಾರ್ಕೆಟ್ ಮೇಲೋದ್ರೆ ಅಂದರೆ ನೀವು ಇನ್ವೆಸ್ಟ್ ಮಾಡಬೇಕಂತ ಇದ್ದರೆ ಅದು ಲಾಸೇ. ಅದು ನೀವು ಮಾಡಿಲ್ಲ ಅಂದರೆ ಲಾಸೇ ಅದು. ಅದೇ ರೀತಿ ಇನ್ವೆಸ್ಟ್ ಮಾಡಿ ಕೆಳಗೆ ಬಂದರೂ ಕೂಡ ಲಾಸೇ, ಎರಡೂ ಲಾಸೇ. ಸರ್ ಪ್ಲೀಸ್ ಟೆಲ್ ಮಿ ಅಬೌಟ್ 81 ಬಾಂಡ್ ಇಶ್ಯೂ ಸ್ಕ್ಯಾಮ್ HDFC ಬ್ಯಾಂಕ್ ಇನ್ ದುಬೈ. ವಾಟ್ ಹ್ಯಾಪನಿಂಗ್ ಇನ್ HDFC ಬ್ಯಾಂಕ್? 3 ಜನ ಟಾಪ್ ಲೆವೆಲ್ನ ಅಧಿಕಾರದಿಂದ ಕೆಳಗಿಳಿಸಿದ್ರಿಂದ ತೆಗೆದು ಹಾಕಿದ್ದಾರೆ. ಇದರ ಬಗ್ಗೆ ಹೇಳಿ ಸರ್ ಪ್ಲೀಸ್. ಬ್ರೋ, ಇದು ಬಾಂಡ್ ಬಂದ್ಬಿಟ್ಟು 81 ಬಾಂಡ್ ಅಂತ. ಈ ಬಾಂಡು ನಾರ್ಮಲಿ ಬೇರೆ ದೇಶದ ಬ್ಯಾಂಕ್ಗಳು ಯೂಸ್ ಮಾಡ್ತವೆ. ಎಕ್ಸಾಂಪಲ್ ಸ್ವಿಸ್ ಬ್ಯಾಂಕ್, ಕ್ರೆಡಿಟ್ ಸ್ವಿಸ್ ಬ್ಯಾಂಕ್ ಅಂತ ಇದೆ, ಅದು ಸ್ವಿಸ್ ಬ್ಯಾಂಕ್. ಅದು 2023 ಕೊಲ್ಯಾಪ್ಸ್ ಆಗಬೇಕಾಗಿತ್ತು, ಬ್ಯಾಂಕ್ ಮುಳುಗೋಗ್ಬೇಕಾಗಿತ್ತು. ನೀವು 2023 ಇರೋರಿಗೆ ತುಂಬ ಜನ ಗೊತ್ತಿರುತ್ತೆ, ಆ ಟೈಮಲ್ಲಿ ಮಾರ್ಕೆಟು ಇದೇ ರೀಸನಿಂದ ಬೀಳ್ತಾ ಇತ್ತು. ಕ್ರೆಡಿಟ್ ಸ್ಯೂ ಪ್ರಾಬ್ಲಮ್ ಇದೆ ಅಂತ. ಅವಾಗ ಕ್ರೆಡಿಟ್ ಸ್ಯೂ ಏನು ಮಾಡುತ್ತೆ, ಈ 81 ಬಾಂಡ್ನ ಕಂಪ್ಲೀಟ್ಲಿ ರೈಟ್ ಆಫ್ ಮಾಡಿಬಿಡುತ್ತೆ. ಈ ಬಾಂಡ್ನ ಕ್ರಿಯೇಟ್ ಮಾಡಿರೋದೇ ಅದಕ್ಕೆ. ಈ ಬಾಂಡಲ್ಲಿ ತುಂಬ ರಿಸ್ಕ್ ಇರುತ್ತೆ. ಅದು 13% ಇಂಟ್ರೆಸ್ಟ್ ಕೊಡ್ತಾರೆ. ಇದು ಬೇರೆ ದೇಶಗಳಲ್ಲಿ ಅಂದರೆ ಇದು ವೆರಿ ರಿಸ್ಕಿ ಅಂದರೆ ನಾಳೆ ಒಂದು ದಿವಸ ಬ್ಯಾಂಕ್ ಮುಳುಗೋಕ ಪರಿಸ್ಥಿತಿ ಬಂದರೆ ಬ್ಯಾಂಕ್ ಹತ್ರ ಆ ಅಧಿಕಾರ ಇರುತ್ತೆ, ನಾನು ದುಡ್ಡು ಕೊಡಲ್ಲ ಅಂತ ಹೇಳೋಕ್ಕೆ, ಇದನ್ನು ರೈಟ್ ಆಫ್ ಮಾಡೋಕ್ಕೆ. ಇಂಥ ಬಾಂಡಲ್ಲಿ ಮಾತ್ರ 81 ಬಾಂಡಲ್ಲಿ ಮಾತ್ರ. ಬೇರೆ ಬಾಂಡಲ್ಲಿ ಹೆಂಗಿರುತ್ತೆ ಅಂದರೆ, ಯಾವುದಾನ ಒಂದು ಕಂಪ್ನಿ ಬಾಂಡ್ ಇಶ್ಯೂ ಮಾಡಿದೆ ಅಂದರೆ ಕಂಪ್ನಿ ಹತ್ರ 1 ಕೋಟಿ ರೂಪಾಯಿ ಆಸ್ತಿ ಇದೆ ಅನ್ಕೊಳ್ಳಿ. ಫಸ್ಟು ಕಂಪ್ನಿ ಏನು ಮಾಡಬೇಕಂದ್ರೆ, ಆಸ್ ಪರ್ ದ ಲಾ 1 ಕೋಟಿ ಸೇಲ್ ಮಾಡ್ತಾರಲ್ಲ, ಅಸೆಟ್ ಏನು ಸೇಲ್ ಮಾಡ್ತಾರಲ್ಲ, ಅಸೆಟ್ ಸೇಲ್ ಮಾಡಿರೋದ್ರಲ್ಲಿ ಫಸ್ಟು ಸಾಲ ತೀರಿಸಬೇಕು. ಯಾರಿಗೆ ಬಾಂಡ್ ಕೊಡಬೇಕಾಗಿದೆ, ಬೇರೆ ಯಾವ ಬ್ಯಾಂಕ್ ಹತ್ರ ಸಾಲ ಇಸ್ಕೊಂಡಿದೆ, ಫಸ್ಟ್ ಅದನ್ನು ತೀರಿಸಬೇಕು. ಆಮೇಲೆ ಉಳಿದಿದ್ದ 50 ಲಕ್ಷನ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಹಂಚಬೇಕಂದ್ರೆ ನಮಗೆ ಹಂಚಬೇಕು. ನಾವು ಯಾರು ಶೇರ್ಸಲ್ಲಿ ಇನ್ವೆಸ್ಟ್ ಮಾಡಿರ್ತೀರಲ್ಲ ಅವರಿಗೆ ಫಸ್ಟ್ ಪ್ರಿಯಾರಿಟಿ ಅವರು ಬಾಂಡ್ ಇನ್ವೆಸ್ಟರ್ಸ್ಗೆ ಕೊಡಬೇಕು. ಬಟ್ ಈ ಬಾಂಡ್ 81 ಬಾಂಡ್ ಹೆಂಗೆ ಅಂದರೆ, ಇದರಲ್ಲಿ ಫಸ್ಟ್ ಪ್ರಿಯಾರಿಟಿ ಬಂದು ಬ್ಯಾಂಕೇನೆ. ಬ್ಯಾಂಕ್ನ ಸೇವ್ ಮಾಡೋಕ್ಕೋಸ್ಕರ ಈ ಬಾಂಡ್ ಬಿಟ್ಟಿರೋದು. ಈ ಬಾಂಡ್ನ ದುಬೈನ ಬರೇನಲ್ಲಿರೋ HDFC ಬ್ಯಾಂಕಲ್ಲಿರೋ ಎಂಪ್ಲಾಯ್ಗಳು ಏನು ಮಾಡಿದ್ದಾರೆ, ಈ ಬಾಂಡ್ನ ತುಂಬಾ ಸೆಕ್ಯೂರ್, ಇದು FD ತರ ನಿಮಗೆ ಎವ್ರಿ ಟೈಮ್ ರಿಟರ್ನ್ ಕೊಡುತ್ತೆ, ಇದನ್ನ ಕ್ರೆಡಿಟ್ ಸ್ಯೂ ಇಶ್ಯೂ ಮಾಡಿರೋದು, ಇಂಟರ್ನ್ಯಾಷನಲ್ ಬ್ಯಾಂಕ್, ಇದು ಏನೂ ಆಗಲ್ಲ, ತುಂಬಾ ಸೇಫ್ ಆಗಿರುತ್ತೆ ಅಂತೆಲ್ಲ ಹೇಳಿ ಸೆಲ್ ಮಾಡಿದ್ದಾರೆ. ಮಿಸ್ಸೆಲ್ ಅಂತ ಕರಿಬಹುದು, ಮಿಸ್ಸೆಲ್ ಮಾಡಿದ್ದಾರೆ. ಈ ಮಿಸ್ಸೆಲ್ ಮಾಡಿದಾಗ 2023 ಬ್ಯಾಂಕ್ ಏನ್ ಮಾಡುತ್ತೆ, ಈ ಎಲ್ಲಾ ಬಾಂಡ್ಗಳನ್ನು ರೈಟ್ ಆಫ್ ಮಾಡುತ್ತೆ. ಸುಮಾರು 17ರಿಂದ $20 ಬಿಲಿಯನ್ ಅಷ್ಟು ರೈಟ್ ಆಫ್ ಮಾಡಿದೆ. ಅಂದ್ರೆ 2 ಲಕ್ಷ ಕೋಟಿಯಷ್ಟು ಬಾಂಡ್ನ ರೈಟ್ ಆಫ್ ಮಾಡಿತು ಬ್ಯಾಂಕ್. ಅವಾಗ ಏನಾಯ್ತು, ಈ ಯಾರ್ಯಾರು ಇನ್ವೆಸ್ಟ್ ಮಾಡಿದ್ರಲ್ಲ ದುಬೈನಲ್ಲಿ, ಅವ್ರದ್ದೆಲ್ಲರದ್ದು ದುಡ್ಡು ಝೀರೋ ಆಯ್ತು. ಇವ್ರೇನ್ ಮಾಡಿದ್ರು, ದುಬೈನಲ್ಲಿ ಒಂದಿದೆ DFSA ಅಂತ, ದುಬೈ ಫೈನಾನ್ಷಿಯಲ್ ಸೆಕ್ಯೂರಿಟಿ ಸಮಥಿಂಗ್ ಏನೋ ಇದೆ, ಅದಕ್ಕೋಗಿ ಕಂಪ್ಲೇಂಟ್ ಮಾಡ್ತಾರೆ. ಅದೇನ್ ಮಾಡುತ್ತೆ, HDFC ಮೇಲೆ ಆಕ್ಷನ್ ತಗೊಳೋದು. 2025 ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಅವ್ರು ಆಕ್ಷನ್ ತಗೊಳೋದು. ಅವ್ರೇನ್ ಮಾಡ್ತಾರೆ, ದುಬೈನಲ್ಲಿರೋ HDFC ಬ್ಯಾಂಕಿಗೆ ಟೆಂಪ್ರವರಿ ಬ್ಯಾನ್ ಮಾಡ್ತಾರೆ, ಹೊಸ ಕಸ್ಟಮರ್ನ ಆಡ್ ಮಾಡಂಗಿಲ್ಲ ಅಂತ. ನೀವು ಹಳೆದನ್ನ ಸರ್ವಿಸ್ ನಡೆಸ್ಕೊಂಡು ಹೋಗಿರಿ, ಹೊಸ ಕಸ್ಟಮರ್ನ ಆಡ್ ಮಾಡಂಗಿಲ್ಲ ಅಂತ ಬ್ಯಾನ್ ಮಾಡ್ತಾರೆ. ಇದನ್ನ HDFC ಬ್ಯಾಂಕ್ ಇಂಟರ್ನಲ್ ಆಡಿಟ್ ನಡೆಸುತ್ತೆ, ಇಂಟರ್ನಲ್ ಇನ್ವೆಸ್ಟಿಗೇಷನ್ ನಡೆಸುತ್ತೆ.
ಈ ಇನ್ವೆಸ್ಟಿಗೇಷನಲ್ಲಿ 3 ಜನ ಸಿಗಾಕೊಂತಾರೆ. 3 ಜನ ಯಾರು ಈ ಥರ ಮಿಸ್ಸೆಲ್ ಮಾಡಿರ್ತಾರಲ್ಲ, ಸುಳ್ಳು ಹೇಳಿ ಸೆಲ್ ಮಾಡಿರ್ತಾರಲ್ಲ, ಅವ್ರು 3 ಜನ ಸಿಗಾಕೊಂತಾರೆ. ಆ 3 ಜನ ಯಾರು ಅಂದ್ರೆ ಸಂಪತ್ ಕುಮಾರ್, ಇವರು ಬಾಸ್ ಬ್ರಾಂಚ್ ಮ್ಯಾನೇಜರ್ ಆಗಿರ್ತಾರೆ, ಹರ್ಷ ಗುಪ್ತಾ ಮತ್ತೆ ಪಾಯಲ್ ಮಂಡ್ಯನ್. ಈ ತರ 3 ಜನ ಎಕ್ಸಿಕ್ಯೂಟಿವ್ ನ ಬ್ಯಾಂಕ್ ಫೈರ್ ಮಾಡಿ ಮನೆ ಕಳಿಸುತ್ತೆ. ಇವಾಗ ರೀಸೆಂಟ್ಲಿ ಒಂದು ವಾರದಿಂದ ನಾನೇ ಒಂದು Q&A ಮಾಡಿದ್ದೆ, ಚೇರ್ಮನ್ ರಿಸೈನ್ ಮಾಡ್ತಾರೆ ಅಂತ. ಆ ಚೇರ್ಮನ್ ರಿಸೈನ್ ಮಾಡಕ್ಕೆ ಕೊಟ್ಟಿರೋ ರೀಸನ್ ಬಂದ್ಬಿಟ್ಟು ಎಥಿಕಲಿ ನನಗೆ ಇಷ್ಟ ಆಗ್ತಾ ಇಲ್ಲ ಅಂತ ಕೊಟ್ಟಿದ್ದಾರೆ. ಮೇ ಬಿ ಎಥಿಕಲಿ ಅಂದರೆ ಏನು ಅಂತ ಮಾರ್ಕೆಟು ಈ ಸಿಚುವೇಶನ್ನ ಅಟ್ಯಾಚ್ ಮಾಡಿಸ್ತಿದೆ ಅದಕ್ಕೆ. ಅಂದರೆ ಇವ್ರು ಇದಕ್ಕೆ ಬಿಟ್ಟಿರ್ಬೋದು, ಯಾಕಂದರೆ ಎಷ್ಟೋ ಜನ ಕಸ್ಟಮರ್ ದುಡ್ಡು ಕಳ್ಕೊಂಡಿದ್ದಾರೆ, HDFC ಬ್ಯಾಂಕ್ ನಂಬ್ಕೊಂಡು ಇನ್ವೆಸ್ಟ್ ಮಾಡಿ ದುಡ್ಡು ಕಳ್ಕೊಂಡಿದ್ದಾರೆ. ಇದರಿಂದ HDFC ಬ್ಯಾಂಕು ಎಥಿಕಲಿ ನಡ್ಕೊತಾ ಇಲ್ಲ, ಕಸ್ಟಮರ್ಗೆ ಯಾವುದೇ ರೀತಿ ರಿಸಾಲ್ವ್ಮೆಂಟ್ ಕೊಟ್ಟಿಲ್ಲ. ಈ ರೀಸನಿಂದ ಅವರು ನನಗೆ ಇಷ್ಟ ಆಗ್ತಿಲ್ಲ ಅಂತ ಬಿಟ್ಟೋಗಿದ್ದಾರೆ ಅಂತ ಈಗ ರೂಮರ್ಸ್ ಮಾಡ್ತಾ ಇದ್ದಾರೆ. ನಿಜನೋ ಸುಳ್ಳೋ ಗೊತ್ತಿಲ್ಲ, ಇದು ಕನೆಕ್ಟ್ ಮಾಡ್ತಾ ಇದ್ದಾರೆ. ಬಟ್ ಇದಾಗಿರೋದು ಅರೌಂಡ್ ಸೆಪ್ಟೆಂಬರ್ 2025ರಲ್ಲಿ. ಬಟ್ ಇವಾಗ ಅದಕ್ಕೆ ಲಿಂಕ್ ಮಾಡ್ತಾ ಇದ್ದಾರೆ, ಅದೇ ರೂಮರ್ಸ್ ಹರಿದಾಡ್ತಾ ಇದೆ. ಬಟ್ ನಾನು ಹೇಳೋಕ್ಕಾಗಲ್ಲ ಇದು ನಿಜನ ಸುಳ್ಳು ಅಂತ. ಇರ್ಬೋದು, ಮೇ ಬಿ ಅದು ಎಥಿಕ್ಸ್ ಅಂತ ಬಂದರೆ ಈ ಥರ ನ್ಯೂಸೇ ಇರುತ್ತೆ, ಈ ಥರ ವಿಷಯನೇ ಇರುತ್ತೆ. ಕಸ್ಟಮರ್ಗೆ ಏನು ರಿಸಾಲ್ವ್ ಮಾಡಲಿಲ್ಲ ನೀವು, ಹೌದು ಇವ್ರು ಸೆಲ್ ಮಾಡಿರೋದು ಬಂದ್ಬಿಟ್ಟು ಕ್ರೆಡಿಟ್ಸ್ಯೂ ಬ್ಯಾಂಕ್ದು. ಕ್ರೆಡಿಟ್ಸ್ಯೂ ಬ್ಯಾಂಕ್ ಮುಳುಗೋದ್ರೆ HDFC ಬ್ಯಾಂಕ್ ಏನು ಮಾಡೋಕ್ಕಾಗಲ್ಲ, ಕ್ರೆಡಿಟ್ಸ್ಯೂ ಬ್ಯಾಂಕ್ ಮಾಡಿರೋದ್ರಿಂದ. ಬಟ್ ಮಿಸ್ಸೆಲ್ ಮಾಡಿದಾರಲ್ಲ ಅದು ಪ್ರಾಬ್ಲಮ್. ಈಗಲೂ ಬ್ಯಾಂಕ್ಸಲ್ಲಿ ಮಿಸ್ಸೆಲ್ ಆಗೇ ಆಗುತ್ತೆ. ಬ್ಯಾಂಕ್ ಎಂಪ್ಲಾಯಿಗಳು ಮಾಡೋದೇ ಮಿಸ್ಸೆಲ್ಲು, ಬಿಕಾಸ್ ಇವರೇ ಅವ್ರಿಗೆ ಪ್ರೆಷರ್ ಮಾಡ್ತಾರೆ. ನೀವು ಬ್ಯಾಂಕ್ ಒಳಗೆ ಹೋದ್ರೆ ಸಾಕು, ಬ್ಯಾಂಕ್ ಯಾವ್ದಾನ ಒಂದು ಇನ್ಶೂರೆನ್ಸ್ ಸೆಲ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತಾರೆ. ಮೊನ್ನೆ RBI ಕೂಡ ಅದೇ ಹೇಳ್ತಾ ಇದೆ, ನಿರ್ಮಲಾ ಸೀತಾರಾಮನ್ ಕೂಡ ಅದೇ ಹೇಳ್ತಾ ಇದ್ದಾರೆ, ಬ್ಯಾಂಕಿಂಗ್ ಕೆಲಸ ಬಿಟ್ಬಿಟ್ಟು ಇನ್ನೆಲ್ಲ ಕೆಲಸ ಮಾಡುತ್ತೆ ಅಂತ. ಕಸ್ಟಮರ್ ಒಳಗೆ ಹೋದ್ರೆ ಏನಾದರೂ ಒಂದು ಹೇಳಿ ಸೆಲ್ ಮಾಡ್ತಾರೆ, ಏನಾದರೂ ಒಂದು ಹೇಳಿ ಇದು ಮಾಡ್ತಾರೆ. ಬಿಕಾಸ್ ಎಂಪ್ಲಾಯಿಗಳು ಪ್ರಾಬ್ಲಮ್ ಅಲ್ಲ, ಮ್ಯಾನೇಜ್ಮೆಂಟಿಂದ ಮೇಲ್ಗಡೆಯಿಂದ ಅವ್ರಿಗೆ ಪ್ರೆಷರ್ ಇರುತ್ತೆ, ಟಾರ್ಗೆಟ್ ಇರುತ್ತೆ. ಆ ಟಾರ್ಗೆಟ್ ಫುಲ್ಫಿಲ್ ಮಾಡ್ಕೊಳಕ್ಕೋಸ್ಕರ ಇವ್ರು ಏನಾದರೂ ಒಂದು ಸೆಲ್ ಮಾಡ್ತಾರೆ. ಅದೇ ರೀತಿ ಮಿಸ್ಸೆಲ್ ಆಗಿರೋದು ಎಂಪ್ಲಾಯ್ಗಳಿಂದ. ಬ್ಯಾಂಕ್ ಇದರಲ್ಲಿ ಏನು ಮಾಡೋಕ್ಕಾಗಲ್ಲ, ಬಟ್ ಏನು ರೀಸನ್ ಗೊತ್ತಿಲ್ಲ ನಮಗೂ. ಮತ್ತೆ ನಾವೇ ಯಾವುದಾದ್ರು ಬಾಂಡ್ಗಳ ಬಗ್ಗೆ ಮಾತಾಡಿದ್ರೆ, ಬಾಂಡ್ ಪ್ಲಾಟ್ಫಾರ್ಮ್ಗಳ ಬಗ್ಗೆ ಮಾತಾಡಿದ್ರೆ, ನಾನು ಕಂಪ್ಲೀಟ್ಲಿ ಬಾಂಡ್ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಬಾಂಡಲ್ಲಿ ಯಾವ ರೀತಿ ರಿಸ್ಕ್ ಇರುತ್ತೆ, ರಿವಾರ್ಡ್ ಇರುತ್ತೆ ಅಂತ. ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ ಕೊಡ್ತಾರೆ, ಜಾಸ್ತಿ ಇಂಟ್ರೆಸ್ಟ್ ರೇಟ್ ಕೊಡ್ತಾರೆ ಅಂತೆಲ್ಲ ಹೋಗಿ ಇನ್ವೆಸ್ಟ್ ಮಾಡಬೇಡಿ. ಯಾಕಂದರೆ ಎಷ್ಟು ಇಂಟ್ರೆಸ್ಟ್ ರೇಟ್ ಕೊಡ್ತಾರೋ ಅಷ್ಟು ರಿಸ್ಕಿ. ಯಾರೂ ಅವನಿಗೆ ಕಮ್ಮಿ ಇಂಟ್ರೆಸ್ಟ್ ರೇಟ್ ಕೊಡ್ತಿಲ್ಲ, ಅದಕ್ಕೆ ಅವನು ನಿಮ್ಮ ಹತ್ರ ಜಾಸ್ತಿ ಇಂಟ್ರೆಸ್ಟ್ ರೇಟಿಗೆ ದುಡ್ಡು ತಗೊಳಕ್ಕೆ ರೆಡಿ ಇದ್ದಾನೆ. ಅರ್ಥ ಮಾಡ್ಕೊಳ್ಳಿ, ಇಂಟ್ರೆಸ್ಟ್ ರೇಟ್ ಜಾಸ್ತಿ ಸಿಗ್ತಿದೆ ಅಂತ ತೊಗೊಂಡೋಗಿ ಇನ್ವೆಸ್ಟ್ ಮಾಡಬೇಡಿ, ಯಾವುದೂ ಸೇಫ್ ಅಲ್ಲ. ಮತ್ತು ಅದರಲ್ಲಿ AAA ರೇಟಿಂಗು, AA ಈ ಥರ ಎಲ್ಲ ರೇಟಿಂಗ್ ಇರುತ್ತೆ. ಹೈಯೆಸ್ಟ್ ರೇಟಿಂಗ್ ಯಾವ್ದು ಇರುತ್ತೆ ಅಂಥದ್ದು ನೋಡ್ಕೊಂಡು ಇನ್ವೆಸ್ಟ್ ಮಾಡಿ. ಸುಮ್ಮನೆ ಯಾವುದಾದ್ರಲ್ಲ ಹೋಗಿ ಜಾಸ್ತಿ ಇಂಟ್ರೆಸ್ಟ್ ಕೊಡ್ತಾರೆ ಅಂತ ಮಾಡಬೇಡಿ. ನೀವು ಕೂಡ ಅನಾಲಿಸಿಸ್ ಮಾಡಿ. ನಾವು ಹೇಳ್ಬೋದು ಈ ಥರದ್ದೊಂದು ಪ್ಲಾಟ್ಫಾರ್ಮ್ ಇದೆ ಅಂತ, ಅದು ಸೆಬಿ ರೆಗ್ಯುಲೇಟೆಡ್ ಪ್ಲಾಟ್ಫಾರ್ಮೇನೆ. ಏನು ಹೇಳಿದ್ರು ಸೆಬಿ ರೆಗ್ಯುಲೇಟೆಡ್ ಪ್ಲಾಟ್ಫಾರ್ಮೇನೆ. ಬಟ್ ಅಲ್ಲಿ ನೀವು ಬಾಂಡಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಲ್ಲ, ಆ ಬಾಂಡ್ ಯಾವ ಕಂಪ್ನಿದು ಏನು ಅಂತ ನೀವು ರಿಸರ್ಚ್ ಮಾಡಿ ಇನ್ವೆಸ್ಟ್ ಮಾಡಿ. ಪ್ಲಾಟ್ಫಾರ್ಮ್ ಅಂದರೆ ಇವ್ರು ಏಂಜಲ್ ಒನ್, ಝೆರೋದ ಥರ. ಇದರಲ್ಲಿ ನೀವು ಯಾವ ರೀತಿ ಕಂಪ್ನಿಗಳನ್ನ ಬೈ ಮಾಡ್ತೀರಾ, ಕಂಪ್ನಿ ಬೈ ಮಾಡ್ಬೇಕಾದ್ರೆ ನೀವು ರಿಸರ್ಚ್ ಮಾಡಿ ಇನ್ವೆಸ್ಟ್ ಮಾಡ್ತೀರಾ, ಆ ರೀತಿ. ಇವು ಪ್ಲಾಟ್ಫಾರ್ಮು. ಇಲ್ಲಿ ನೀವು ಬೇರೆ ಬೇರೆ ಕಂಪ್ನಿಗಳ ಬಾಂಡ್ನ ಬೈ ಮಾಡ್ತಿದ್ದೀರಾ. ಅಭಿ ಸರ್, ನಾನು ನಿಮ್ಮ ಅಭಿಮಾನಿ. ನಾನು ಓದಿರುವುದು 7ನೇ ತರಗತಿ. ಆದರೆ ನಿಮ್ಮ ವಿಡಿಯೋ ನೋಡಿ ನಾನು ತುಂಬ ಕಲಿತಿದ್ದೇನೆ. ನನ್ನ ವಯಸ್ಸು ಈಗ 43. ನನ್ನ ಕೆಲಸದಿಂದ ಮತ್ತೆ ಈ ಒತ್ತಡದಿಂದ ಪೂರ್ತಿ ಹೊರಗಡೆ ಬರಲು ಪ್ರಯತ್ನ ಮಾಡುತ್ತಿದ್ದೇನೆ. ಅಂದರೆ ನಾನು ನನ್ನ ಕೆಲಸ ರಿಟೈರ್ಮೆಂಟ್ ತಗೊಳ್ಳೋಕೆ ಪ್ರಯತ್ನ ಮಾಡ್ತಿದ್ದೇನೆ. ನಾನು ಯಾವಾಗ ಈ ಪ್ರಯತ್ನ ಮಾಡಬೇಕು, ನನ್ನ ಇನ್ವೆಸ್ಟ್ಮೆಂಟ್ ಎಷ್ಟಿದ್ದಾಗ ಈ ರಿಟೈರ್ಮೆಂಟ್ ಪ್ಲ್ಯಾನ್ ಮಾಡಬಹುದು, ದಯಮಾಡಿ ತಿಳಿಸಿ. ನನ್ನ ಪ್ರಶ್ನೆಗೆ ಉತ್ತರ ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸರ್, ಫಸ್ಟ್ ಆಫ್ ಆಲು ನೀವು 43 ವರ್ಷಕ್ಕೆ ರಿಟೈರ್ಮೆಂಟ್ ಬಗ್ಗೆ ಮಾತಾಡ್ತಿದ್ದೀರಲ್ಲ, ಅದೇನೇ ಅಚೀವ್ಮೆಂಟು. ಯಾಕಂದರೆ ನೀವು 7ನೇ ಕ್ಲಾಸ್ ಓದಿದ್ದೀನಿ ಅಂತ ಹೇಳ್ತಿದ್ದೀರಾ. 7ನೇ ಕ್ಲಾಸ್ ಓದಿ ಕೂಡ ನೀವು 43 ವರ್ಷಕ್ಕೆ ರಿಟೈರ್ಮೆಂಟ್ ಬಗ್ಗೆ ಮಾತಾಡ್ತಿದ್ದೀರಾ. ನಿಜ ಹೇಳ್ಬೇಕಂದ್ರೆ ಎಷ್ಟೋ ಜನ 43 ವರ್ಷಕ್ಕೆ ಇನ್ನೂ EMI ಕಟ್ತಿರ್ತಾರೆ, ಲೈಫಲ್ಲಿ ಸೆಟ್ಲ್ ಆಗಿರಲ್ಲ, ಇನ್ನೂ ಬೇಸಿಕ್ಗೋಸ್ಕರ ಫೈಟ್ ಮಾಡ್ತಿರ್ತಾರೆ. ಈವನ್ ದೊಡ್ಡ ದೊಡ್ಡ ಪ್ರೊಫೆಷನಲ್ ಇರೋರು ಕೂಡ. ನೀವು ಆ್ಯಕ್ಚುಲಿ ಬೆಟರ್ ದ್ಯಾನ್ ದೀಸ್ ಪೀಪಲ್. ನೀವು ಲೈಫಲ್ಲಿ ಗೆದ್ದಿದ್ದೀರಾ ಅಂತ ನನಗನ್ಸುತ್ತೆ. ನೀವು ಯಾವ ರೀತಿ ಡಿಸೈಡ್ ಮಾಡಬೇಕಂದ್ರೆ, ಸರ್ ಸಿಂಪಲಾಗಿ ಹೇಳ್ತೀನಿ ಕೇಳಿ. ಮಾತ್ರ 1 ಕೋಟಿ ರೂಪಾಯಿ ಇದೆ. ನೀವು 1 ಕೋಟಿ ರೂಪಾಯಿನಲ್ಲಿ ವರ್ಷಕ್ಕೆ ಮ್ಯಾಕ್ಸಿಮಮ್ ಅಂದರೂ 4 ರಿಂದ 5 ಲಕ್ಷ ವಿಡ್ರಾ ಮಾಡ್ಬೋದು. 4 ರಿಂದ 5 ಲಕ್ಷ ವಿಡ್ರಾ ಮಾಡಿದ್ರು ಕೂಡ ಆ ದುಡ್ಡನ್ನ ನೀವೆಲ್ಲನ 10% ಸಿಗೋಂಥ ಜಾಗದಾಗ ಇನ್ವೆಸ್ಟ್ ಮಾಡಿದ್ರೆ ಆ ದುಡ್ಡು ಖಾಲಿ ಆಗಲ್ಲ, ಅಷ್ಟು ಬೇಗ ಖಾಲಿ ಆಗಲ್ಲ, ನಿಧಾನಕ್ಕೆ ಬೆಳ್ಕೊಂತ ಹೋಗುತ್ತೆ. ವಿಡ್ರಾ ಮಾಡ್ತಿರೋದು ಇನ್ವೆಸ್ಟ್ ಆಗ್ತಾ ಇರುತ್ತೆ. ಬಿಕಾಸ್ ಈ ವರ್ಷ ನಿಮ್ಮ ಹತ್ರ 1 ಕೋಟಿ ಇದೆ ಅನ್ಕೊಳ್ಳಿ. ಈ 1 ಕೋಟಿನ ನೀವು ಯಾವ್ದಾನ 10% ರಿಟರ್ನ್ ಕೊಡೋ ಅಂತ ಜಾಗದಲ್ಲಿ ಇನ್ವೆಸ್ಟ್ ಮಾಡ್ತೀರಾ. ಅದು ನೆಕ್ಸ್ಟ್ ಇಯರ್ ಎಷ್ಟಾಗಿರುತ್ತೆ? ಟೋಟಲ್ 1 ಕೋಟಿ 10 ಲಕ್ಷ ಆಗುತ್ತೆ. ಅದರಲ್ಲಿ ನೀವು ವಿಡ್ರಾ ಮಾಡೋದು 5 ಲಕ್ಷನ. ಇನ್ನು ಮುಂದಿನ ವರ್ಷ ಏನಾಗುತ್ತೆ, ಅದು 1 ಕೋಟಿ 15 ಲಕ್ಷ ಆಗುತ್ತೆ. ಅದರಲ್ಲಿ ಮತ್ತೆ 5 ಲಕ್ಷ ವಿಡ್ರಾ ಮಾಡ್ತೀರಾ. ಅದ್ರ ಮುಂದಿನ ವರ್ಷ ಏನಾಗುತ್ತೆ, 1 ಕೋಟಿ 20 ಲಕ್ಷ ಆಗುತ್ತೆ. ಅದರಲ್ಲಿ ಮತ್ತೆ 5 ಲಕ್ಷ ವಿಡ್ರಾ ಮಾಡ್ತೀರಾ. ಈ ರೀತಿ ಮಾಡ್ಕೊಂಡು ಹೋದ್ರೆ ನಿಮ್ಮ ದುಡ್ಡು ಖಾಲಿ ಆಗಲ್ಲ. ಮ್ಯಾಕ್ಸಿಮಮ್ 4% ವಿಡ್ರಾಲ್ ಪ್ಲಾನ್ ಅಂತ ಹೇಳ್ತಾರೆ ಯೂನಿವರ್ಸಲಲ್ಲಿ ಅಂದರೆ ಗ್ಲೋಬಲ್ ಲೆವೆಲಲ್ಲಿ. ನಮ್ಮ ಇಂಡಿಯಾದಲ್ಲಿ ನಾವು ಇನ್ನೊಂದು % ಜಾಸ್ತಿ ತಗೊಂಡೋಗ್ಬೋದು. ಬಿಕಾಸ್ ನಮ್ಗೆ 1% ಜಾಸ್ತಿ ರಿಟರ್ನ್ ಸಿಗುತ್ತೆ. ವಿ ಆರ್ ಸ್ವಲ್ಪ ಗ್ರೋಯಿಂಗ್ ಕಂಟ್ರಿ ಅಲ್ಲ. 10% ಅಂತ ತೊಗೊಂಡ್ರೆ ನಾವು 5% ಎವ್ರಿ ಇಯರ್ ವಿಡ್ರಾ ಮಾಡ್ಬೋದು. ಅಷ್ಟೇ. ಇದು ಸಿಂಪಲ್ ರೂಲು. ಇದಕ್ಕೆ ಕ್ಯಾಲ್ಕುಲೇಷನ್ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. 5 ಲ್ಯಾಕ್ಸ್ ಅಂದರೆ ಎಷ್ಟಾಯ್ತು ಹೇಳಿ? ಅರೌಂಡ್ 50,000 ರೂಪಾಯಿ ಎವ್ರಿ ಮಂತು ನಾನು ವಿಡ್ರಾ ಮಾಡ್ಕೊಬೋದು ನನ್ನ ಹತ್ರ 1 ಕೋಟಿ ಇದ್ದರೆ. ಈಗ ನಿಮ್ದೇನಾದರೂ ಖರ್ಚು 30,000 ಇದ್ದರೆ 30,000 ನಾನು ವರ್ಷಕ್ಕೆ 4% ಹಂಗೆ ವಿಡ್ರಾ ಮಾಡಿದ್ರೆ ಅಥವಾ 5% ಹಂಗೆ ವಿಡ್ರಾ ಮಾಡಿದ್ರೆ ಎಷ್ಟು ದುಡ್ಡು ಬೇಕು ಅಂತ ನೀವೇ ಕ್ಯಾಲ್ಕುಲೇಟ್ ಮಾಡಿ. 10 ಲಕ್ಷಕ್ಕೆ 50,000 ವಿಡ್ರಾ ಮಾಡ್ತೀರಾ ವರ್ಷಕ್ಕೆ, 20 ಲಕ್ಷಕ್ಕೆ 1 ಲಕ್ಷ ವಿಡ್ರಾ ಮಾಡ್ತೀರಾ, 30 ಲಕ್ಷಕ್ಕೆ 1.5 ಲಕ್ಷ ವಿಡ್ರಾ ಮಾಡ್ತೀರಾ.
40 ಲಕ್ಷಕ್ಕೆ 2 ಲಕ್ಷ ವಿಡ್ರಾ ಮಾಡ್ತೀರಾ, 50 ಲಕ್ಷಕ್ಕೆ 2.5 ಲಕ್ಷ ವಿಡ್ರಾ ಮಾಡ್ತೀರಾ. ಈ ರೀತಿನೇ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗಿ 5% ಮ್ಯಾಕ್ಸಿಮಮ್ ವಿಡ್ರಾ ಮಾಡ್ಬೋದು. ಬಟ್ ಆ ದುಡ್ಡನ್ನ ನೀವು ಈ ಥರ ರಿಸ್ಕಿ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಂಗಿಲ್ಲ. ಸ್ವಲ್ಪ ಡೈವರ್ಸಿಫೈ ಮಾಡಬೇಕು. ಸ್ವಲ್ಪ ಗೋಲ್ಡು, ಈ ಥರ ಬಾಂಡ್ಸು, ಈ ಥರ ಡೈವರ್ಸಿಫೈ ಮಾಡಬೇಕು. ಎಲ್ಲನೂ ಈಕ್ವಿಟಿನಲ್ಲಿ ಇನ್ವೆಸ್ಟ್ ಮಾಡೋಂಗಿರಲ್ಲ. ಬಿಕಾಸ್ ಅದರಲ್ಲಿ ನೀವು ಜೀವನ ಮಾಡಬೇಕು. ಜೀವನ ಮಾಡೋದ್ರಿಂದ ಈ ಥರ ಮಾರ್ಕೆಟ್ ಕೆಳಗೆ ಬಂದರೆ ಏನು ಮಾಡ್ತೀರಾ? ಡೌನಲ್ಲಿ ವಿಡ್ರಾ ಮಾಡ್ತೀರಾ? ಡೌನಲ್ಲಿ ವಿಡ್ರಾ ಮಾಡೋಂಗಿಲ್ಲ. ಅದಕ್ಕೆ ನಾವು 1 ವರ್ಷದ ಪೂರ್ತಿ ವಿಡ್ರಾ ಮಾಡ್ಕೊಂಡು ಇಟ್ಕೊಬೇಕು, ಅಥವಾ 2 ವರ್ಷದ ಪೂರ್ತಿ ವಿಡ್ರಾ ಮಾಡ್ಕೊಂಡು ಇಟ್ಕೊಬೇಕು. ಮಾರ್ಕೆಟ್ ಮತ್ತೆ ರಿಕವರ್ ಆಗುತ್ತೆ, ಅವಾಗ ನಾವು ವಿಡ್ರಾ ಮಾಡಬೇಕು. ಇದರಿಂದ ನಿಮ್ಗೊಂದು ಐಡಿಯಾ ಸಿಕ್ಕಿದೆ ಅಂತ ಅನ್ಕೊಂತೀನಿ. ಮತ್ತೆ ನೀವೇನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕಂದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಒಂದು ಗೂಗಲ್ ಫಾರ್ಮ್ ಇದೆ. ಆ ಗೂಗಲ್ ಫಾರ್ಮಲ್ಲಿ ನೀವು ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ. Fixed returns do not constitute guaranteed or assured returns. Investments in corporate debt securities, municipal debt securities, and securitized debt instruments are subject to credit risks, market risks, and default risks, including delay and/or default in payment.